ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಈ ವಾರದ ಪಂಚಾಂಗ ಫಲ ಕೇಳೋಕೆ ಕಾಯ್ತಿರ್ತೀರಿ. ಖಂಡಿತ ನೋಡೋಣ. 23ನೇ ತಾರೀಕು ಇವತ್ತು, ಜೂನ್ 2024, ಭಾನುವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ, ಬ್ರಹ್ಮಯೋಗ, ತೈತುಲ ಕರ್ಣ. ಇವತ್ತಿನ ಈ ಒಂದು ಗ್ರಹಗಳ ಸ್ಥಿತಿ ಅತಿ ಮುಖ್ಯವಾಗಿ ಮೇಷದಲ್ಲಿ ಗುರು, ವೃಷಭದಲ್ಲಿ ಗುರು, ಮೇಷದಲ್ಲಿ ಕುಜ, ವೃಷಭದಲ್ಲಿ ಗುರು, ಮಿಥುನದಲ್ಲಿ ಸೂರ್ಯ, ಶುಕ್ರ, ಬುಧ, ರಾಹುಕೇತು ಯಥಾ ಪ್ರಕಾರವಾಗಿ ಮೀನ ಹಾಗೂ ಕನ್ಯಾದಲ್ಲಿರ್ತಕ್ಕಂಥದ್ದು. ಶನಿ, ಕುಂಭಸ್ಥ ಶನಿ ಸ್ವಕ್ಷೇತ್ರ. ಚಂದ್ರ ಇವತ್ತು ಬಂದು ಧನುಸು ರಾಶಿಯಲ್ಲಿದ್ದಾನೆ. ಪುಟ್ಟ ಒಂದು ಸಂಸ್ಕಾರದೊಂದಿಗೆ ಆರಂಭ ಮಾಡ್ಕೊಳ್ಳೋಣ. ಈ ವಾರ ನಮ್ಮ ಬದುಕು ಏನೇನು ನಮಗೆ ಗೊತ್ತಿಲ್ಲದೆ ಕೆಲವೊಂದು ಪ್ರಚೋದನೆ ಈ ಥರದ್ದು ನಡೀತಿರುತ್ತೆ ಮಕ್ಕಳೇ. ನಾವು ಸುತ್ತಮುತ್ತ ಆಗುತ್ತಿರುವ ಒಂದು ಪ್ರಕೃತಿಯ ಒಂದು ನಿಯಮಗಳನ್ನು ನೋಡಿ ಬದುಕು ಕಲಿತುಕೊಳ್ಳಬೇಕು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರ ಮಾಡಲಾರ, ಬದುಕಿದರೆ ಸೈರಿಸಲಾರ. ಎಷ್ಟು ಚೆನ್ನಾಗಿದೆ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡೋದು. ನಿಜವೇ ಯೋಚನೆ ಮಾಡಿ ನೋಡಿ. ಪ್ರಾಣಿಗಳ ಆ ಒಂದು ನಿಯತ್ತು, ನಿಜಾಯಿತಿ, ಒಳ್ಳೆತನ ನಮ್ಮಲ್ಲಿದೆಯಾ? ನಾವು ತಿದ್ಕೋತೇವೆಯಾ? ನೋಡಿ, ಒಂದು ನಾಯಿಗೆ ಟ್ರೈನಿಂಗ್ ಮಾಡ್ತಾರೆ. ಅದಕ್ಕೆ ಮಾಂಸದ ತುಂಡಿದ್ರು ಕೂಡ ಬಾಯಿ ಇಡಲ್ಲ. ಈಗ ಅಂದ ಮೇಲೆ ಹೋಗಿ ಮಲಕ್ಕೋ. ಸಿಂಹಕ್ಕೆ ಟ್ರೈನ್ ಮಾಡ್ತಾರೆ, ಹುಲಿಗೆ ಟ್ರೈನ್ ಮಾಡ್ತಾರೆ, ತುಂಬ ಎಷ್ಟೋ ಪಶು ಪಕ್ಷಿ ಪ್ರಾಣಿಗಳಿಗೆ. ಆದರೆ ಮನುಷ್ಯ ತನ್ನನ್ನು ತಾನು ಟ್ರೈನ್ ಮಾಡ್ಕೊಳ್ಳೋದೇ ಇಲ್ಲ. ತಾನು ಹೇಗಿರಬೇಕು, ತನ್ನ ವ್ಯಕ್ತಿತ್ವ ಹೇಗಿರಬೇಕು, ತನ್ನ ನಡವಳಿಕೆ ಹೇಗಿರಬೇಕು, ತನ್ನ ನಂಬ್ಕೊಂಡು ಯಾರಿದ್ದಾರೆ ಯಾರಿಲ್ಲ. ಸ್ವಲ್ಪ ಕಷ್ಟವೇ ಮಕ್ಕಳೇ, ತುಂಬ ಸಂಕಟ ಆಗುತ್ತೆ. ಆದರೂ ಒಂದು ಪುಟ್ಟ ಕತೆ ಬಗ್ಗೆ ತಗೊಳ್ಳೋಣ. ಯಾಕೆಂದ್ರೆ ಅದು ತನ್ನನ್ನು ತಾನು ಬದಲಾಯಿಸ್ಕೊಳ್ಳುತ್ತೆ. ಅದಕ್ಕೊಂದು ಬೇಸರ ಒಂದು ಕತೆಗೆ. ಒಂದು ಚೂರು ಯಜಮಾನನ ಜೊತೆ ಇದ್ದು ಒಳ್ಳೇದು ಕೆಟ್ಟದ್ದು ಅನ್ನತಕ್ಕಂಥದ್ದಿದ್ದು ನನ್ನನ್ನು ಕತೆ ಅಂತಾರೆ ಅನ್ನೋದೊಂದು ಬೇಸರ. ಬರೀ ಭಾರ ಹಾಕ್ತಾನೆ ಅಂತ. ಒಮ್ಮೆ ಯಜಮಾನ ಊರಿಗೆ ಒಂದು ಕತ್ತೆಯನ್ನು ಕರ್ಕೊಂಡು, ವ್ಯಾಪಾರಸ್ಥ, ಒಂದು ಊರಲ್ಲಿ ಉಪ್ಪು ಕೊಂಡ್ಕೊಳ್ಳೋದು, ಇನ್ನೊಂದು ಊರಲ್ಲಿ ಉಪ್ಪು ಮಾರತಕ್ಕಂಥ ಭಾವ. ಹೀಗೆ ಬರ್ತಿರ್ಬೇಕಾದ್ರೆ ಅದಕ್ಕೆ ಯಾಕೋ ಒಂಚೂರು ಸುಸ್ತನ್ನಿಸ್ತು. ಒಂದು ಹಳ್ಳ ನೋಡ್ಕೊಳ್ಳಿಲ್ಲ. ಕತ್ತೆ ಅಲ್ಲವ, ಅದಕ್ಕಷ್ಟು ಆಲೋಚನೆ. ಹಳ್ಳದಲ್ಲಿ ಕಾಲಿಟ್ರೆ ಬೀಳ್ತೀನ, ಇನ್ನೊಂದು ಆಗುತ್ತಾ, ಇವುಗಳ ಭಾವ ಅಷ್ಟು ಆಲೋಚನೆ ಕೊಡಲ್ಲ. ಅದಕ್ಕೆ ನೀನು ಬುದ್ಧಿ ಕತ್ತೆ ಕಣ, ಹೋಗೋ 1-2 ಲೀಟರ್ ಕತ್ತೆ ಹಾಲು ಮೇಯಿಸ್ಕೊಂಡು ಮಾರ್ಕೊ ಹೋಗೋ ಅಂತಾರೆ. ಬಟ್ ಇವತ್ತು ಕತ್ತೆ ಹಾಲ್ಗೂ ಒಂದು ಸುಮಾರು 3,000-5,000 ರೂಪಾಯಿವರೆಗೂ ಬಂದ್ಬಿಟ್ಟಿದೆ. ಅದನ್ನ ಯಾವ್ಯಾವುದೋ ರೀತಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಉಂಟು. ಅದರಲ್ಲೂ ಕೆಲವೊಂದು ಸ್ಕ್ಯಾಂಡಲ್ಸ್ ಮಾಡ್ತಿದ್ದಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಪ್ರತಿಯೊಂದು ಮನುಷ್ಯ ಬಂದು ಅವನು ಮೊದಲು ಯೋಚನೆ ಮಾಡೋದೇನು ಗೊತ್ತಾ? ಯಾವ ರೀತಿ ಟೋಪಿ ಹಾಕ್ಬೇಕು, ಯಾವ ರೀತಿ ದುಡ್ಡು ಮಾಡಬೇಕು, ಯಾವ ರೀತಿ ಬಾಚ್ಕೋಬೇಕು, ಹೇಗೋ ನಾನಾ ರೀತಿಗಳಲ್ಲಿ ನಿಂತು ಬಿಟ್ಟಿದ್ದಾನೆ. ತುಂಬ ಜಾಗರೂಕತೆ ಮಕ್ಕಳೇ, ತುಂಬ ಜಾಗರೂಕತೆ. ಇದು ನಮಗೆ ಏನ್ ತಂದು ಕೊಡುತ್ತೆ? ವಿಚಾರಿಸಿ. ತುಂಬ ದೊಡ್ಡವರಾಗಿರೋದು ಏನಕ್ಕೆ ಗೊತ್ತಾ? ಅವರು ವಿಚಾರಿಸ್ತಲೇ ಇರ್ತಾರೆ, ಕೇಳ್ತಲೇ ಇರ್ತಾರೆ. ಪ್ರತಿ ಹೆಜ್ಜೆ, ಪ್ರತಿ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಯಾವುದೇ ಒಂದು ನಿರ್ಧಾರ ಅದು ಒಳ್ಳೇದಾ ಕೆಟ್ಟದ್ದ, ಇದರಿಂದ ನನಗೇನು ಒಳ್ಳೇದಾಗುತ್ತೆ, ಏನು ತೊಂದರೆ ಆಗುತ್ತೆ, ಇವುಗಳೆಲ್ಲವನ್ನು ಪರಾಮರ್ಶಿಸ್ತಕ್ಕಂಥದ್ದಿರುತ್ತೆ. ಪರಾಮರ್ಶಿಸ್ಕೊಂಡೇ ಹೆಜ್ಜೆ ಇಡೋದು. ಒಂದು ಮದುವೆ ಇರ್ಬೋದು, ಒಂದು ಕುಟುಂಬ ಇರ್ಬೋದು, ಒಂದು ಕೆಲಸ ಇರ್ಬೋದು, ಮಾಡಿಬಿಟ್ಟು ಕುತ್ತಿಗೆವರೆಗೂ ಕೂತ್ಕೊಂಡು ಬರೋದು.
ಒಬ್ಬ ಪ್ರೀತಿಸ್ಬಿಟ್ಟಿದ್ದಾನೆ, ಇತ್ತೀಚೆಗೆ ನೋಡ್ತಾನೆ, ಕತ್ತೆಯ ಥರ ಜೊತೆಲಿ ಓಡಾಡಿದ್ದಾರೆ, ತುಂಬಾ ವಿಶ್ವಾಸ. ಆಕೆ ನಂಬಿಸಿ ಒಂದು 30-40 ಲಕ್ಷ ದುಡ್ಡು ತಗೊಂಡು ಪರಾರಿ. ಜೊತೆಲೇ ಇದ್ದಾರೆ, ಗೆಳೆತನಕ್ಕೆ ಮೀರಿದಂತ ಬಾಂಧವ್ಯ, ಮದುವೆ, ಬದುಕು, ಏನೇನೋ ಕನಸು ಹೇಳಿಬಿಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ತನ್ನ ಮನೆಯವ್ರನ್ನ ಕೇಳಿಲ್ಲ, ಸುತ್ತಮುತ್ತಲ ಅದರ ಬಗ್ಗೆ ಏನಿದೆ, ಅವ್ರ ಮನೆಯವ್ರ ಒಪಿನಿಯನ್ ಏನಿದೆ, ಅದನ್ನ ಜವಾಬ್ದಾರಿಗಳೇನು ನೋಡಿ. ನಮ್ಮ ಹಿರಿಯರು ಒಂದು ಒಟ್ಟು ಕುಟುಂಬದ ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟು ವಿಚಾರಿಸ್ತಾರೆ ಗೊತ್ತಾ? ಅವ್ರ ಮನೆತನ, ಕುಟುಂಬ, ಹುಡುಗ ತುಂಬಾ ವಿಚಾರಿಸ್ತಾರೆ. ಅದೆಲ್ಲ ವಿಚಾರಿಸಿ ಒಂದು ಮದುವೆಗೆ ಹೆಜ್ಜೆ. ಸ್ವಂತ ಅಕ್ಕನ ಮಗನಿಗೆ ಹುಡುಗಿ ಕೊಡ್ಬೇಕಾದ್ರೂ ತನ್ನ ಮಗಳನ್ನ ತುಂಬಾ ಯೋಚನೆ ಮಾಡುವಂತ ತಂದೆಯರು, ಅಯ್ಯೋ ಇಲ್ಲ ಹುಡುಗ ಯಾಕೋ ಅಷ್ಟರಲ್ಲೇ, ಸ್ವಲ್ಪ ಯೋಚನೆ ಮಾಡಮ್ಮ, ಹುಡುಗ ಹುಡುಗಿಗೆ ಇಷ್ಟ ಇದ್ರು ನಮ್ಮ ಮನೆತನ, ನಮ್ಮ ಕುಲ, ನಮ್ಮ ಜಾತಿ, ನಮ್ಮ ಧರ್ಮ ಅಂತಿದ್ರು ಕೂಡ ತುಂಬಾ ಯೋಚಿಸ್ತಿದ್ರು. ಬಿಕಾಸ್ ಮದುವೆ ಅನ್ನೋದು ನಿಮ್ಮಿಬ್ಬರದ್ದಲ್ಲ. ನೀವು ಮದುವೆ ಆಗ್ತಿದ್ದಾಗೆ ಯು ಆರ್ ದಿ ಪೀಪಲ್ ರೆಪ್ರೆಸೆಂಟೇಟಿವ್, ಸಮಾಜದ ಒಂದು ಬಹುದೊಡ್ಡ ಮುಖ ನೀವು. ಏನ್ ಜೋಡಿ ಕಾಣೋ, ಏನ್ ವ್ಯಕ್ತಿತ್ವ ಕಾಣೋ, ಏನ್ ಕುಟುಂಬ ಪದ್ಧತಿ ಕಾಣೋ ಅಂತಾರೆ. ನಮ್ಮ ಭರತ ಖಂಡದಲ್ಲಿ ಮಾತ್ರ ಮದುವೆಯ ನಂತರ ವಿಚ್ಛೇದನದ ಮಾತಿರ್ಲಿಲ್ಲ, ಬಂದುಬಿಟ್ಟಿದೆ. ಅಲ್ಲಿ ನೋವಿದ್ರು ಕೂಡ ಸುಮ್ಮನೆ ಎದ್ದು ಬಿಡೋರು, ಮಾತಾಡ್ತಿರ್ಲಿಲ್ಲ. ನಾನು ಹೇಗಿರು, ನಾನು ಹೀಗೆ ಇರ್ತೀನಿ ಅಂತ. ಒಂದೇ ಮನೆ, ಒಂದೇ ಕುಟುಂಬ, 10 ಜನಗಳ ಮಧ್ಯೆ ಇದ್ದ ಹಾಗೆ ಇದ್ದು ಬದುಕು ಕಟ್ಟಿರೋನ್ನ ನಾನು ನೋಡಿದ್ದೇನೆ. ಅದಕ್ಕೆ ಸಾಕ್ಷಿ ನನ್ನ ಅಜ್ಜ ಅಜ್ಜಿ. ಆದ್ರೆ ಇವತ್ತು ನೋಡಿ, ಎಲ್ಲ ಮೀರಿದಂತ ಭಾವ. ನಮ್ ಹುಡುಗ ದುಡ್ಡು ಕೊಡ್ಬೇಕು, ಈಕೆ ಏನಕ್ಕೆ ಕೊಡ್ಬೇಕಿತ್ತು? ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಇನ್ನೊಂದು ಲೋನ್ಸು ತೆಗೆದು ಕೊಟ್ಟು ಅದ್ ಏನೋ ಹೇಳಿದಾನೆ. 30-40 ಲಕ್ಷ ಕೊಟ್ಬಿಟ್ಟಿದ್ದಾಳೆ ಮಕ್ಕಳೇ. ಆ ಥರ ಪಟ್ಟು ತಗೊಂಡೋದವನು ಕೊಟ್ಬಿಡ್ಬೇಕು. ವ್ಯವಹಾರ ಬೇರೆ. ಹೌದು, ನಾವೇನು ನಮ್ಮ ಮನೇಲಿ ಈಗ ನನ್ನ ಧರ್ಮ ಪತ್ನಿ, ತಪ್ಪು ತಿಳ್ಕೋಬೇಡಿ, ಮನೆಗೆ ಅಂತ ಒಂದು ಖರ್ಚು ಕೊಡ್ತಾನೆ, ಅದು ಬೇರೆ. ಆದ್ರೆ ಕೆಲವೊಂದು ಸಮಯ ಅಪ್ಪು ಒಂದೇನಕ್ಕೂ ಬೇಕು, ನಿನ್ನ ಹತ್ರ ಉಳಿಕೆ ಇದ್ರೆ ಕೊಡೋ ಅಂದ್ರೆ, ಏನೋ ನಾವು ಕೊಟ್ಟಿರೋದೇ ಇರ್ಬೋದು, ಅದ್ರಲ್ಲಿ ಉಳಿಸಿ ಏನೋ ಎತ್ತಿಟ್ಟಿರುತ್ತೆ ತಾಯಿ ಜೀವ. ಒಂದು 50,000ನೋ 1 ಲಕ್ಷನೋ ಏನೋ ಕೊಡುತ್ತೆ, ವಾಪಸ್ ಕೊಡ್ಬೇಕು. ನಾವು ವಾಪಸ್ ಕೊಡ್ಬೇಕು. ಅದು ಅಕ್ಕ ಹತ್ರ ಇರ್ಬೋದು, ತಂಗಿ ಹತ್ರ ಇರ್ಬೋದು, ತಾಯಿ ಹತ್ರ ಇರ್ಬೋದು, ತಂದೆ ಹತ್ರ ಇರ್ಬೋದು. ನಾವು ತೆಗೆದುಕೊಂಡಿದ್ದೇವೆ ಅಂದ್ರೆ ವಾಪಸ್ ಕೊಡ್ತೇವೆ ಅಂತ ಹೇಳಿಬಿಟ್ಟು ಅಲ್ಲೊಂದು ನ್ಯಾಯ ಮಾಡೋಕೆ ಹೋಗ್ಬಾರ್ದು, ಅದು ಅನ್ಯಾಯ ಆಗುತ್ತೆ. ನಾನು ಕೊಟ್ಟಿದ್ದ ದುಡ್ಡು ಅಂತಾನೆ ಉಳಿಸಿದ್ದು, ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದ, ತಪ್ಪು ತಪ್ಪು, ಬಹುದೊಡ್ಡ ತಪ್ಪು. ತಗೊಳ್ಳುವಾಗ ಮಾತಿರ್ಲಿಲ್ಲ, ಗಂಡನಾಗಲಿ ಇಲ್ಲ ಹೆಂಡತಿಯರಿ, ಈ ಥರದ್ದೇನೋ ಒಂದಿದೆ, ಕೊಡ್ತೇನೆ, ಆಮೇಲೆ ವಾಪಸ್ ಕೊಡ್ಬೇಕು. ಆಮೇಲೆ ಬೇಕಾದ್ರೆ ಮನೆಗೋ ಇನ್ನೊಂದಕ್ಕೂ ಬೇರೆ ಏನಕ್ಕೋ ತಗೊಳ್ಳೋದು, ಅದು ಬೇರೆ. ಮನೆತನ ಅನ್ನತಕ್ಕಂಥದ್ದು ನೋಡಿ ಹೀಗೆ ಒಡೆದೋಗೋದು. ನಾವೇನ್ ಮಾಡ್ತೀವಿ ಗೊತ್ತಾ? ವಿಶ್ವಾಸವನ್ನ ವ್ಯವಹಾರವನ್ನಾಗಿಯೂ, ವ್ಯವಹಾರವನ್ನ ವಿಶ್ವಾಸವನ್ನಾಗಿಯೂ ಮಾಡ್ಕೊಬಿಡ್ತೇವೆ ಮಕ್ಕಳು. ಅಲ್ಲಿಗೆ ಅದು ಕೆಟ್ಟೋಯ್ತದು ಸಂಬಂಧ. ನೋವು ಕುತ್ಕೋಬಿಡುತ್ತೆ. ನೋಡ್ದ, ಮಗಳಿಗೋಸ್ಕರ ಏನೋ ಎತ್ತಿಟ್ಟಿದ್ಲು, ನನಗೋಸ್ಕರನೇ ಎತ್ತಿಟ್ಟಿರ್ತಾಳೆ. ಏನೋ ಒಂದು ಆರೋಗ್ಯ, ಅನಾರೋಗ್ಯ, ಏನೋ ಒಂದು ತೊಂದರೆ ಬಂದಾಗ ನೋಡ್ಕೊಳ್ಳೋಣ ನನ್ನ ಯಜಮಾನನಿಗೆ ಅಂತ ತಾಯಿ ಜೀವ ಎತ್ತಿಟ್ಟಿದ್ದು. ನಾನು ಕೇಳಿ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕು, ಹೇಳಿ ಕೊಡ್ಬೇಕು, ಕೊಟ್ಟಿದ್ದೀನಿ ಪುಟ್ಟ ಅಂತ. ಆಗುತ್ತಾ? ಇನ್ನೂ 1,000 ಹಾಕೊಟ್ಬಿಡಿ. ಅದನ್ನೇ ದಬಾಯಿಸೋದು. ನೋಡಿ, ಶುದ್ಧ ವೈದಿಕವಾಗಿ ಆಗಿರುವ ಮದುವೆ ವಿಚಾರದಲ್ಲೇ ಇಷ್ಟೆಲ್ಲ ಯೋಚನೆ ಮಾಡ್ತೇವೆ. ಇನ್ನು ಯಾರೋ ಪರಕೀಯ ಅಂಥದ್ದೊಂದು ಗೆಳೆತನ ಆಯ್ತು, ವಿಶ್ವಾಸ ಆಯ್ತು, ವ್ಯವಹಾರಕ್ಕೆ ಹಾಕೋದೆ ಹೆಣ್ಮಗಳೇ ಮಾಡಿಟ್ಕೊಬಿಟ್ಟಿದ್ದಾಳೆ. ಈಗ ಪೊಲೀಸ್ ಕಂಪ್ಲೇಂಟು ರಾಡಿ. ಅದಕ್ಕೆ ಮೊದಲು ಏನಾಗಿದೆ ನೋಡಿ, ಅವನನ್ನು ಕೇಳಿದ್ರೆ ಇಲ್ಲ, ನೀನು ದುಡ್ಡು ಕೇಳಿದ್ರೆ ಅಷ್ಟೇ ಅಂತಾನೆ, ಬೆದರಿಸ್ತಾನೆ, ನೀನು ವಿಡಿಯೋಸು ಅಂತಾನೆ. ಪ್ರಾಣಿಗಳೇ ಮನುಷ್ಯರಿಗಿಂತ ಮೇಲು. ಅವುಗಳಿಗೆ ಈ ಥರದ್ದೆಲ್ಲ ಬರೋಲ್ಲ. ಹಾಕಿದ್ ಒಂದು ತುತ್ತು ಊಟ ಹಾಕಿ ನೋಡಿ, ಎಷ್ಟು ನಿಯತ್ತಾಗಿರ್ತವೆ. ಯಾವುದೇ ಪಕ್ಷಿಗೆ ನೀವು ಒಂದು 4 ದಿನ ಆಹಾರ ಹಾಕಿ ಅದು ಹುಡ್ಕೊಂಡು ಬಂದಲ್ಲಿ ಕೂತ್ಕೊಳ್ಳುತ್ತೆ. ಹಸು ಒಂದು 4 ದಿನ ನೋಡಿ, ಅದು ತಿನ್ನೋದು ಕಸ, ಹಾಕಿ ಕೊಡೋದು ರಸ. ರಾಮನಿಗೆ ಮೀರಿದ ಶಕ್ತಿ ತಾಯಿ ಜೀವ. ಗೋವು
ಆದರೆ ಮನುಷ್ಯ ಅವನ ಮಾತು ನಿಯತ್ತು ಆಕೆನೂ ಬೆಳೆಸ್ಕೋಬಿಟ್ಟ ತಾಯಿ ಜೀವನ ಮಗಳನ್ನ. ಈ ಎಡವಟ್ಟು ಕೊಡಲ್ಲ, ಏನ್ ಮಾಡ್ತೀಯ ಮಾಡು. ಎಲ್ಲೋ ಹೋಗಿ ಸೇರ್ಕೊಬಿಟ್ಟಿದ್ದಾನೆ. ಹುಡ್ಕೊಂಡು ಹೋಗಿ ಕೇಳಿದ್ರೆ ನೋಡಿ, ನಾನು ಅದಕ್ಕೆ ಹೇಳ್ತಿರ್ತೇನೆ, ಒಂದು ಸಂಸ್ಕಾರ ನೋಡಿಯೇ ನಮ್ಮ ಮನೆತನದವರು ತರ್ತಾ ಇದ್ದಿತ್ತು. ಅವನ ಹತ್ರ ದುಡ್ಡಿಲ್ದೇ ಇರ್ಬೋದು, ವ್ಯವಸ್ಥೆ ಇಲ್ಲದೆ ಇರ್ಬೋದು, ಆದರೆ ಒಳ್ಳೆ ಹುಡುಗನ, ಒಳ್ಳೆ ವ್ಯಕ್ತಿತ್ವನ, ಒಳ್ಳೆ ಸಂಸ್ಕಾರನ ಇದನ್ನ ನೋಡ್ತಿದ್ರು, ಕಾಪಾಡ್ತಾನ ಅಂತ. ನನ್ನ ತಂದೆಗೆ ಮದುವೆ ಮಾಡ್ಕೊಡೋವಾಗ ಏನೂ ಇರಲಿಲ್ಲ. ಒಳ್ಳೆ ಹುಡುಗ, ಏನೂ ಗೊತ್ತಿಲ್ಲ, ಸಾಕ್ತಾನೆ, ಕಷ್ಟಪಟ್ಟು ಏನೋ ಒಂದು ಸಾಕ್ತಾನೆ. ಇಷ್ಟೇ ಗೊತ್ತಿದ್ದು, ನನ್ನ ತಂದೆ ಕೆಲಸ ಕೂಡ ಗೊತ್ತಿಲ್ಲ, ಎಮ್ಮೆ ಮೇಯಿಸ್ಕೊಂಡು ಹಾಕೊಂಡಿದ್ದು, ಹೂವು ಕಟ್ಟೋದು ಕೆಲ್ಸಕ್ಕೆ ಹಾಕೊಂಡಿದ್ದು. ಯಾರ್ದೋ ಮನೆಗೆ ದತ್ತು ಪುತ್ರ ನಮ್ಮಪ್ಪ, ನೆಂಟ್ರ ಮನೆಗೇನೆ. ಬದುಕು ಕಟ್ಟಿದ ನನ್ನ ತಂದೆ ಜೀವನ ಪರ್ಯಂತ ತನಗೆ ಗೊತ್ತಿರೋ ಏನೋ ಒಂದು ವಿದ್ಯೆ ಕಲ್ತ್ಕೊಂಡ, ಏನೋ ಒಂದು ವಿದ್ಯೆ, ಏನೋ ಒಂದು ಅನುಬಂಧ ಕಲಿತುಕೊಂಡ, ನಮ್ಮನ್ನು ಸಾಕ್ತ. ಮನೆ ತುಂಬ ಮಕ್ಕಳು, ಕುಟುಂಬ, ಏನೋ ತನ್ನ ಮಟ್ಟಕ್ಕೆ 3 ರೂಪಾಯಿ ಸಂಬಳದಿಂದ ಬಂದವ ತಂದೆ ಜೀವ ಇತ್ತು. ಬಿಟ್ಟು ಹೊಡೋಗ್ಲಿಲ್ಲ, ದುಡ್ಡು ಇರ್ಲಿಲ್ಲ, ದೊಡ್ಡ ಗತ್ತಿರ್ಲಿಲ್ಲ, ಬ್ಯಾಕ್ಗ್ರೌಂಡ್ ಇರ್ಲಿಲ್ಲ, ಬ್ಯಾಕಪ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಬಟ್ ಒಳ್ಳೆ ಸಂಸ್ಕಾರ ಇತ್ತು. ನೋಡಿ, ನೀವು ಮಾಡ್ಕೊಂಡಿರೋ ಇದು ಈ ಎಡವಟ್ಟು, ಎಳೆದಾಟ, ಒದ್ದಾಟ ಏನಾಗಿದೆ ಗಮನಿಸಿ ನೋಡಿ. ಅವ್ರ ತಾಯಿ ಹತ್ರ ಹೋದ್ರೆ ನೀವು ನಂಬ್ತಿರೋ ಮಕ್ಳೇ, ಈ ಹೆಣ್ಣು ಮಗು ಹೋಗಿ ಕೇಳಿದ್ರೆ ಏನಂದಿದೆ ಗೊತ್ತಾ? ಆಗಿದ್ದಾಗೋಯ್ತು, ದುಡ್ಡು ಮರ್ತ್ಬಿಟ್ಟು ನೆಮ್ಮದಿಯಾಗಿ ಹೋಗಿ ಮಲ್ಕೋ ಬಿಟ್ಟು ಅವ್ನು ಬದುಕು ಕಟ್ಟೋದು. 40 ಲಕ್ಷ ಮಕ್ಕಳೇ, ಅದಕ್ಕೆ ಬ್ಯಾಂಕ್ಗಳು ಎಷ್ಟು ಬಡ್ಡಿ ಆಗ್ತಾವ ಗೊತ್ತಿದೆಯಾ? ನೀವು ಕ್ರೆಡಿಟ್ ಕಾರ್ಡಲ್ಲಿ ತೆಗೆದು ಬಿಟ್ರೆ ಜೀವನ ಪರ್ಯಂತ ಕಟ್ಟಬೇಕು ನೀವು. ಬ್ಯಾಂಕ್ ಪರ್ಸನಲ್ ಲೋನ್ ಅಂತ ತೆಗೆದು ಬಿಟ್ರಂತೆ ನಿಮಗೆ ಗೊತ್ತಿಲ್ಲದೆ ಪ್ರಾಸೆಸಿಂಗ್ ಫೀಸುಗಳು ಏನೇನೋ ತೆಗಿತಾರೆ, ನಿಮಗೆ ಗೊತ್ತಿಲ್ಲ. ಇನ್ಶೂರೆನ್ಸ್ ತಗೋ, ಅದು ತಗೋ, ಇದು ತಗೋ ಅಂತ. ದೇ ವಿಲ್ ಹಂಟ್ ಯು ಡೌನ್, ದೇ ವಿಲ್ ಹಂಟ್ ಯು. ನರಕ. ಆ ಮಗು ಪಾಪ ಏನೋ ಒಂದು ಕೆಲಸ, ಬದುಕು, ಜೀವನ ಅಂತ ಕಟ್ಕೊಂಡಿದ್ದಂಥ ಮಗು ಕಣ್ಣೀರು. ಅವ್ರ ತಾಯಿ, ಹುಡುಗನ ತಾಯಿ ಬಾಯಲ್ಲಿ ಬರೋ ಮಾತು, ಅವನ ಜೊತೆ ಶೋಕಿಗೋಸ್ಕರ ಸುತ್ತದೇ ತಾನೆ, ತಿಂದೆ ತಾನೆ, ಮಲಗದೆ ತಾನೆ, ಬಿಡು ಅದಕ್ಕೆ ಆಗೋಯ್ತು ಅಂತ ರಾಮಚಂದ್ರ. ಅದಕ್ಕೆ ಸಂಸ್ಕಾರ ನೋಡಿದ್ರ, ವಿಚಾರಿಸಿದ್ರ, ಗೆಳೆತನ ಮಾಡಿದ ತಕ್ಷಣ ಆ ಗೆಳೆತನದ ಇನ್ನೊಂದು ಹಂತಕ್ಕೆ ಹೋಗುವಾಗ ಮನುಷ್ಯ ಪ್ರಾಣಿಗಿಂತಲೂ ಹೀನವಾಗಿದ್ದಾನೆ ಮಕ್ಕಳೇ. ಮನುಷ್ಯ ಪ್ರಾಣಿಗಿಂತ ಹೀನವಾಗಿದ್ದಾನೆ. ಪ್ರಾಣಿಗಳು ತುಂಬಾ ಒಳ್ಳೆ ಪ್ರಾಣಿ. ಮ್ಯಾಕ್ಸಿಮಮ್ ನಮ್ಮನ್ನ ಅದು ಒಂದೇ ಬಾರಿಗೆ, ಒಂದು ಹುಲಿ ಪಕ್ಕದಲ್ಲಿ ಹೋದಂದ್ರೆ 1-2 ಏಟ್ ಹಾಕಿ ಸಾಯಿಸುತ್ತೆ. ಸಿಂಹ ಒಂದೇ ಸಲಿ, ಆನೆ ತುಳಿದು ಆ 1-2 ಸಲಿ ಕಚ್ಚಿ ಅಷ್ಟೇ. ಅವುಗಳಿಗೆ ಮೋಸ ಗೊತ್ತಿಲ್ಲ, ಕ್ಷಣಕ್ಕೊಂದು ಬದಲಾವಣೆ ಆಗೋ ಉಸಿರುವಳ್ಳಿ ಬಣ್ಣಗಳಿಲ್ಲ ಅದರಲ್ಲಿ. ನಮ್ಮಲ್ಲಿ ವಿಶೇಷ ಈ ಥರದ್ದೆಲ್ಲ ಸಿಕ್ಕಾಬಿಟ್ಟೆ ಸುತ್ತಮುತ್ತ ಸಮಾಜದಲ್ಲಿ ನಡೀತಿದ್ದೆ. ಜಾಗ್ರತೆ, ಜಾಗ್ರತೆ. ನೋಡಿ, ಮೊನ್ನೆ ಒಂದು ಹೆಣ್ಮಗುವನ್ನ ಸುಮಾರು ವರ್ಷಗಳ ನಂತರ ಅರೆಸ್ಟ್ ಮಾಡ್ತಾರೆ. ಒಂದು ಪೊಲೀಸ್ ವರಿಷ್ಠಾಧಿಕಾರಿಗೆ ಒಂದು ವಾಟ್ಸಪ್ ಬರುತ್ತೆ. ತನ್ನ ಏನಿದು ಅಂತ ಕೆದ್ಕೊಂಡು ಹೋಗ್ತಾರೆ. ಒಂದು ಸಾವಿನಲ್ಲಿ ಅನುಮಾನವಿದೆ ಅಂತ ಹೇಳ್ಬಿಟ್ಟು. ಸರಿ, ಕೆದ್ಕೊಂಡು ಹೋದ್ರೆ ಆ ಒಂದು ವಾಟ್ಸಪ್ ಮಾಡಿದವನು ಯಾರು ಸತ್ತಿದ್ದಾನೋ ಆತನ ಸೋದರ. ಸರಿ, ಏನಪ್ಪ ಅಂದ್ರೆ ನನಗೆ ಯಾಕೋ ನಮ್ಮ ಅತ್ತಿಗೆ ಮೇಲೆ ಅನುಮಾನ. ಸರಿ, ಹಾಗೆಯೇ ಗ್ರೌಂಡ್ ವರ್ಕ್ ಮಾಡ್ತಾರೆ, ಬಿಡಲ್ಲ. ಒಂದು ತಗೋತಾರೆ ಸಮಯ, ಎಷ್ಟೋ ದಿನ ಆಗಿದೆ ಆ ಸಾವಾಗಿ. ಆತನ ಅಣ್ಣ ಆ ಅತ್ತಿಗೆ ಹತ್ತಿದ್ದು ಆಲಾಪನ ನೋಡಬೇಕಿತ್ತು, ಅದು ಇದು ಹಾಗೆ ಹೀಗೆ. ಸಿಕ್ಕಾಕೋತಾರೆ. ಹೇಗ್ ಗೊತ್ತಾ? ಆತನ ಅಣ್ಣನನ್ನ ಗುಂಡಿಕ್ಕಿ ಸಾಯಿಸಲಾಗಿರುತ್ತೆ. ಆ ಗುಂಡಿಟ್ಟ ವ್ಯಕ್ತಿ ಹಿಂದೊಮ್ಮೆ ಇವರ ಅಣ್ಣನ ಕಾರಿಗೂ ಈತನ ಕಾರಿಗೂ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಆತನು ಬಚಾವು, ಈತನು ಬಚಾವು. ಆದ್ರೆ ಆತ ಕೇಸ್ ಹಾಕಿ ನನ್ನ ಗುದ್ದಲಿಕ್ಕೆ ಬಂದ, ಇನ್ನೊಂದು ಅಂತ ಆ ಕೇಸಲ್ಲಿ ಹೊರಗಡೆ ಬಂದಿದ್ದಾನೆ. ಆ ದ್ವೇಷವನ್ನೇ ಇಟ್ಟುಕೊಂಡು ಬಂದು ಸುಟ್ಟು ಬಿಟ್ಟ ಅನ್ನೋ ರೀತಿನಲ್ಲಿ ಅದಕ್ಕೂ ಜಾಮೀನು ತಗೊಂಡು ಹೊರಗಡೆ ಬಂದ್ಬಿಟ್ಟಿದ್ದಾನೆ. ಯಾರು ಗುಂಡಿಟ್ಟು ಸಾಯಿಸಿದಾನಲ್ವಾ ಹಂತಕ ಹೊರಗಡೆ ಬಂದಿದ್ದಾನೆ. ಪೊಲೀಸರು ತನಿಖೆಯಲ್ಲಿ ಯೋಚನೆ ಮಾಡ್ತಾರೆ, ಇಷ್ಟು ಸಣ್ಣ ಒಂದು ಸಮಸ್ಯೆಗೆ ಯಾರಾದರೂ ಗುಂಡಿಟ್ಟು ಸಾಯಿಸೋ ಮಟ್ಟಕ್ಕೆ ಹೋಗ್ತಾರ?
ಇಲ್ವಲ್ಲ. ಅವನನ್ನ ಹಾಗೇ ವಿಚಾರಿಸ್ತಾ ಕೆದಕ್ತಾ ಹಿಂದಕ್ಕೆ ಹೋಗ್ತಾರೆ. ನೋಡಿದ್ರೆ ಅವನೊಬ್ಬ ಜಿಮ್ಮಲ್ಲಿರೋ ಒಬ್ಬ ಟ್ರೈನರ್ಗೆ ತುಂಬಾ ಕ್ಲೋಸ್ ಅಸೋಸಿಯೇಟ್. ಸರಿ, ಆ ಟ್ರೈನರ್ನ ಟಚ್ ಮಾಡೋಣ ಅಂತ ನೋಡಿದ್ರೆ ಅವನಿಗೂ ಯಾರು ಸತ್ತಿದ್ನೆಲ್ಲ ಗುಂಡೊಡಿಸ್ಕೊಂಡು ಆ ವ್ಯಕ್ತಿಯ ಹೆಂಡತಿಗೆ ಒಂದು ಮಧುರಾತಿ ಮಧುರ ಸಂಬಂಧ. ಸಿಕ್ಕಾಕೋಬಿಟ್ರು. ಒಳಗಡೆ ಮಾತಾಡಿಕೊಂಡು ಮೊದಲು ಆಕ್ಸಿಡೆಂಟ್ ಮಾಡಿ ಕೊಲ್ಲಿಗೆ ಟ್ರೈ ಮಾಡಿದ್ದಾರೆ, ಆಕ್ಚುಲಿ ಆಗಿಲ್ಲ. ಅದ್ರ ಮೇಲೆ ಕೇಸು, ನನ್ನ ಮೇಲೆ ಕೇಸ್ ಆಗ್ತೀನೋ ಅಂತ ಹೇಳಿಬಿಟ್ಟು ಬಂದು ಶೂಟ್ ಮಾಡಿದಾಗ ಮಾಡಿ ಆ ಕೋಪುರದಿಂದಲೋ ಕ್ರೋಧದಿಂದಲೋ ಈ ಥರ ಮಾಡ್ದ ಅಂತ. ಇಷ್ಟು ಒಂದು ಸಣ್ಣದಕ್ಕೆ ಯಾರು ಬಂದು ಶೂಟ್ ಮಾಡಲ್ಲ. ಹಗೆತನ ಇಲ್ಲ, ವರ್ಷಗಟ್ಟಲೆ ಹಗೆತನ ಇಲ್ಲ. ಮನುಷ್ಯ ಅಷ್ಟು ಕ್ರೋಧಕ್ಕೆ ಬರೋಲ್ಲ. ವರ್ಷಗಟ್ಟಲೆಯ ಹಗೆತನ ಒಂಥರ ಭೀಭತ್ಸ, ಒಂಥರ ವಿಚಿತ್ರವಾಗಿ ನಮ್ಮನ್ನ ಕ್ರೋಧೋನ್ಮತ್ತ ಮಾಡಿದಾಗ ಮಾತ್ರ ಎತ್ತಿ ಬಡದ್ ಸಾಯಿಸೋದು, ಇಲ್ಲ ಈ ಥರದ ಒಂದು ವಿಚಿತ್ರವಾದಂಥ ಭಾವಗಳಿಗೂ ಹೋಗೋದು. ಪೊಲೀಸರು ಹಿಡಿದಾಕ್ಬಿಟ್ಟಿದ್ದಾರೆ. ಇಷ್ಟವಿರ್ಲಿಲ್ವಾ? ವುಡ್ ಹ್ಯಾವ್ ಬಿನ್ ವಾಕ್ಡ್ ಅವೇ. ಇದಕ್ಕೆ ಹೇಳೋದು ಮಕ್ಕಳೇ, ಸಂಸ್ಕಾರ ಹುಡುಕಿ ಮದುವೆ ಆಗೋದು, ಬದುಕು ಕಟ್ಟೋದು, ಕುಟುಂಬ ಕಟ್ಟೋದು. ಇವತ್ತು ನಮ್ಮ ಸಮಾಜದಲ್ಲಿ ಇನ್ನು ಮೇಲೆ ಈ ಥರದ್ದು ಹತ್ಯೆಗಳು, ಆತ್ಮಹತ್ಯೆಗಳು ವಿಪರೀತಕ್ಕೆ ಇರ್ತವೆ. ವಿ ವಿಲ್ ಬಿಕಮ್ ಅಮೇರಿಕದಲ್ಲಿ ನಿಮಿಷಕ್ಕಿಷ್ಟು ಮರ್ಡರು ಅನ್ನೋದಾಗ್ತದೆ, ನಿಮಿಷಕ್ಕಿಷ್ಟು ಚೀಟಿಂಗ್ ಅನ್ನೋದಾಗ್ತದೆ. ಮೇಲೆ ನಮ್ಮ ಭಾರತದಲ್ಲೂ, ನಮ್ಮ ಕರ್ನಾಟಕದಲ್ಲೂ, ನಮ್ಮ ಬೆಂಗಳೂರಲ್ಲೂ ಆಗುತ್ತೆ ಮಕ್ಕಳು. ಇನ್ನು ಮುಗೀತು. ಮೀನಕ್ಕೆ ಶನಿ ಬಿರ್ತಿದ್ದಾಗೆ ಮೋಕ್ಷವನ್ನು ಮರಿತಾನೆ ಮನುಷ್ಯ, ಒಳ್ಳೆತನ ಮರಿತಾನೆ. ಇನ್ನು ಮೇಷಕ್ಕೆ ಬಂದ್ಮೇಲೆ ಪೂರ್ತಿ ಕ್ರುದ್ಧನಾಗಿ ಹೋಗ್ತಾನೆ. ಇರ್ಲಿ ನೋಡಿ, ಈ ಕತೆ ಆ ಯಜಮಾನನ ಜೊತೆ ಬರ್ಬೇಕಾದ್ರೆ ತಳಬರಿಸಿ ಬಿದ್ದು ಬಿಡ್ತು. ಬಿದ್ದರೆ ಮೂಟೆನಲ್ಲಿದ್ದಂಥ ಉಪ್ಪೆಲ್ಲ ಬಿದ್ದೋಯ್ತು. ಎಷ್ಟು ಸಿಕ್ತೋ ಅದನ್ನ ಎತ್ಕೊಂಡು ಬಾಚ್ಕೊಂಡು ಕಟ್ಕೊಂಡು, ಮಿಕ್ಕಿದೆಲ್ಲ ನೀರಲ್ಲಿ ಕರ್ಗೋಯ್ತಲ್ವಾ, ಗಟ್ಟಿಯಾಗಿ ಉಳಿದಿದ್ದು ಮಾತ್ರ ಕಟ್ಕೊಂಡು ಹೇಳ್ಕೊಂಡು ಬಂದ. ಇದು ಭಾರ ಹಿಡ್ದಂಗೆ ಆಯ್ತು. ಖುಷಿ ಆಗ್ಬಿಡ್ತಿದ್ದಕ್ಕೆ. ವಾವ್, ಸೂಪರ್. ಯಾವ ನೀವು ಕತೆ ಭಾರ ಹಾಕ್ಬಿಟ್ಟಿದ್ದಾನೆ ನನ್ನ ಮೇಲೆ, ನಾನು ಭಾರ ಎತ್ತೀನಿ ಅಂತ ಎಷ್ಟು ಬೇಕಾದರೂ ಎತ್ತಬಹುದಾ ಅನ್ನೋ ಒಂದು ಭಾವಕ್ಕೆ ಆ ಕತೆ ಖುಷಿ ಆಗ್ಬಿಡ್ತು. ಸರಿ, ಇನ್ನೂ ಸ್ವಲ್ಪ ದಿನಗಳ ನಂತರ ಮತ್ತೆ ಅದೇ ಊರಿಗೆ ಬಂದು ಉಪ್ಪನ್ನು ಹಾಕ್ಕೊಂಡ. ಕತ್ತೆ ಜೊತೆ ಅದೇ ಬರ್ಬೇಕಾದ್ರೆ ಅದೇ ಹಳ್ಳ ನೋಡಿತ್ತು, ನೀರು ನೋಡಿತ್ತು, ಗೊತ್ತು. ಕರೆಕ್ಟಾಗಿ ಅಲ್ಲೇ ಬೇಕು ಅಂತ ಕಾಲಿಟ್ಬಿಟ್ಟು ಉರುಳಾಕೊಂತು. ಉಪ್ಪೆಲ್ಲ ನೀರುಮಯ. ಇನ್ನೆಲ್ಲಿ ಎತ್ಕೊಂಡೋಗಿ ಮಾರೋದು? ನೀರಾಗಿರೋ ಉಪ್ಪು ಮಾರೋಕ್ಕಾಗಲ್ಲ, ಗಟ್ಟಿ ಇರೋದು. ಏನೋ ಒಂದಷ್ಟು ಮಿಕ್ತಷ್ಟೇ. ಒಂದು ಸೂಕ್ಷ್ಮ ಗಮನಿಸ್ತು, ಓಹೋ ಇದೇ ಸ್ಪಾಟು ಲಾಸ್ಟ್ ಟೈಮು ಮಾಡಿದೆ, ಇದು ಹುಷಾರಾಗ್ಬಿಟ್ಟಿದೆ. ಅಂದರೆ ಇದಕ್ಕೆ ಭಾರ ಎತ್ಕೊಳ್ಳೋಕೆ ಇಷ್ಟ ಇಲ್ಲ. ನಾವು ಹೊಡೆಯೋದಾ? ಜೀವನ ನಮ್ಮ ಜೊತೆ ಸಾಥ್ ಕೊಟ್ಟಿದೆ. ಬಡಿಯೋದಾ? ಬೈದು ಬುದ್ಧಿ ಹೇಳೋಣ ಅಂದರೆ ಕತ್ತೆಗತ್ತಲ್ಲ. ಇದಕ್ಕೇನು ಮಾಡೋಣ? ಸರಿಯಾಗಿರ್ತಕ್ಕಂಥದ್ದು ಬೇರೆ ಏನಾದರೂ ಆಲೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನಗಳ ನಂತರ ಮತ್ತೆ ಇನ್ನೊಂದು ಊರಿಗೆ ಹೋಗ್ಬಿಟ್ಟು ಅದೇ ಊರಿಗೆ ಬರ್ತಾನೆ. ಏನು ಮಾಡ್ತಾನೆ ಅಂದರೆ ತೆಂಗಿನಕಾಯಿಗಳು ಲೋಡ್ ಹಾಕ್ಕೊಂಡು ಕತ್ತೆ ಮೇಲೆ ಬರ್ತಿರ್ತಾನೆ. ಹಳ್ಳ ನೋಡ್ತು, ನಾನು ಬುದ್ಧಿವಂತ ಆಗ್ಬಿಟ್ಟಿದ್ದೀನಿ ನೋಡಿ. ಮನುಷ್ಯ ಮಾಡೋದು ಹೀಗೆ. ನಾನು ಬುದ್ಧಿವಂತ, 2 ಸಲ ಬಿದ್ದಿದ್ದೀನಿ, ನನಗೆ ಗೊತ್ತಾಗಿಲ್ಲ. ಈ ಸಲ ನಾಟಕ ಮಾಡಿಬಿಟ್ಟು ಬಿದ್ದುಬಿಡೋಣ ಅಂತ ಹೇಳ್ಬಿಟ್ಟು ಬಿದ್ದುಬಿಡ್ತು. ಇರೋ ಮೂಟೆನಲ್ಲಿರೋ ತೆಂಗಿನಕಾಯಿಗಳೆಲ್ಲ ಬಿದ್ದುಬಿಡ್ತು. ನೋಡಿ ತಮಾಷೆ. ಬಿದ್ದ ಮೇಲೆ ಆ ತೆಂಗಿನಕಾಯಿ ಜುಟ್ಟುಗಳಿತ್ತಲ್ಲ, ತಮಾಷೆ, ಆ ನೀರಲ್ಲಿ ನೆನೆದ್ಬಿಟ್ಟು ಭಾರ ಆಗ್ಬಿಡ್ತು. ಇದು ಗೊತ್ತಿಲ್ಲ. ತೆಗೆದೆಲ್ಲ ಮೂಟೆ ಹಾಕದ. ಅಯ್ಯಯ್ಯಪ್ಪ ಅನ್ನಿಸ್ಬಿಡ್ತು ಕತ್ತೆಗೆ. ನನಗಿದ್ದು ಬೇಕಿತ್ತ. ತುಂಬಾ ಬುದ್ಧಿ ಉಪಯೋಗಿಸೋಕೆ ಹೋದ್ರೆ ನನ್ನ ಪಾಡಿಗೆ ನನ್ನ ಭಾರ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದ. ನನಗೆ ನಾನು ಅಹಂಕಾರ ಪಟ್ಟಿಕೊಂಡು ಭಾರ ಇಳಿಸ್ಕೋಬೇಕು ನಾನು ಅನ್ನೋ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ದೆ ತಪ್ಪು. ಅನುಭವಿಸ್ಕೋಬೇಕೀಗ, ಬಿಡು ಅಂಥೇಳಿ ಕಷ್ಟಪಟ್ಟು ಆ ಭಾರ ಡಬಲ್ ಆಗಿಬಿಟ್ಟಿದೆ ನೀರಲ್ಲಿ ನೆಂದ ಮೇಲೆ. ಈ ಕತೆಗೆ ಹೋದ, ವ್ಯಾಪಾರ ಮಾಡ್ದ, ಗಮನಿಸ್ತಾನೆ ಇದನ್ನು ಸುಸ್ತಾಗಿ ಕೂತ್ಕೊಬಿಡ್ತು. ಸರಿ ನೋಡೋಣ ಇನ್ನೊಂದ್ಸಲಿ ಅಂತ ಮತ್ತೆ ವ್ಯಾಪಾರಕ್ಕೆ ಬಂದಾಗ ಮತ್ತೆ ತೆಂಗಿನಕಾಯಿ ಹಾಕೊಂಡು ಬಂದ. ಹುಷಾರಾಗ್ಬಿಟ್ಟಿತ್ತು ಈ ಸಲ. ಅದರಲ್ಲಿ ಏನಿದ್ರು ಸರಿ, ಅದು ಗೊತ್ತಿಲ್ಲ, ಉಪ್ಪಿದೆಯಾ ತೆಂಗಿನಕಾಯಿ ಇಟ್ಟಿದಾನ. ನಾವು ಬೀಳದ ಹಾಗೆ ಜಾಗ್ರತೆ ಆಗೋದ್ರೆ ನೆಮ್ಮದಿಯಾಗಿ ಇರೋ ಭಾರವನ್ನು ಆನಂದವಾಗಿ ಎತ್ಕೊಂಡು ಹೋಗ್ಬೋದು. ನಮಗೆ ಈ ಸಹವಾಸ ಬೇಡಪ್ಪ, ನನಗೆ ಭಾರ ಬರೋದೇ ಜೀವನ. ಇದಕ್ಕೆ ಮೀರಿ ನಾನು ಇನ್ನೇನೋ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಹೋದೆ ಅಂದರೆ
ನಾನೇ ನನ್ನ ನೆತ್ತಿ ಮೇಲೆ ಹೆಚ್ಚು ಭಾರ ಇಟ್ಕೋತೇನೆ. ಇವತ್ತಾಗಿರೋದು ಅದೇ. ತಾಯಿ ಜೀವ ಹೆಣ್ಮಗು ಕೇಳ್ತಿದ್ರೆ ಕರುಳು ಹಿಂಡುತ್ತೆ. ದೇಹನೂ ದೋಷಿತ, ಮನಸ್ಸು ದೋಷಿತ, ದುಡ್ಡು ದೋಷಿತ. ಆ ಮಗು ಏನನ್ಬಿಡ್ತು ಗೊತ್ತಾ? ಗುರುಗಳೇ, ನನಗೆ ಸಾಯಿಸುವಷ್ಟು ಕೋಪ ಗುರುಗಳೇ, ಅವರ ತಾಯಿಯನ್ನ ಅನ್ನುತ್ತೆ. ಅದು ಹೆಣ್ಣಿಗೆ ಮಾತಾಡ್ಬೋದಾ ಗುರುಗಳೇ? ನನ್ನ ತಂದೆ ಹತ್ರ ಹೇಳುವಾಗಿಲ್ಲ, ತಾಯಿ ಹತ್ರ ಹೇಳುವಾಗಿಲ್ಲ, ಕಷ್ಟಪಟ್ಟು ಇಲ್ಲಿ ಬಂದು ಏನೋ ಕಟ್ಕೊಂಡಿದ್ದಾನೆ, ಕಟ್ಕೊಂಡಿದ್ದೇನೋ ಒಂದು ಗೆಳತನ ನಂಬಿಕೆ, ಅದನ್ನ ಕೇಳೋಕೆ ಹೋದ್ರೆ ಈ ಮಾತು ಅಂದ್ಬಿಟ್ರು ಗುರುಗಳೇ. ನನ್ನ ಮಗ ಕೊಟ್ಟಿರೋ ಗಿಫ್ಟ್, ನನ್ನ ಮಗನಿಗೆ ನೀನು ಕೊಟ್ಟಿರೋ ಗಿಫ್ಟ್ ಅನ್ಕೊ, ಅವನ ಜೊತೆಲಿ ಮಲಗದೆ ತಾನೆ, ತಿಂದೆ ತಾನೆ, ಖುಷಿಯಾಗಿ ಸುತ್ತದೆ ತಾನೆ. ತಪ್ಪು ಮಕ್ಕಳೇ, ಮಾತಾಡಬಾರ್ದು. ನೋಡಿ, ಆ ಮಗುವಿನ ಮನಸ್ಸಿನಲ್ಲಿ ಅಂಥದ್ದೊಂದು ಕ್ರೋಧ ಬೇಡಮ್ಮ. ಕಾನೂನು ಪಾಲಕರಿದ್ದಾರೆ, ಸತ್ಯಮೇವ ಜಯತೆ, ಯಾವತ್ತೂ ಅಂತ ನಿರ್ಧಾರ ತಗೋಬಾರ್ದು. ಇರ್ತಾರಮ್ಮ ನಮ್ಮ ಸುತ್ತಮುತ್ತ, ನಮ್ಮನ್ನ ಈ ರೀತಿ ಕತ್ತೆ ಹತ್ತರ ಪ್ರಚೋದನೆ. ನೋಡಿ, ಆ ಕತ್ತೆ ಏನ್ ಮಾಡ್ತು ಗೊತ್ತಾ? ಇನ್ಮೇಲೆ ಮತ್ತೆ ಅದ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತನ್ನ ಜೀವನ ತಾನಾಯ್ತು, ತನ್ನ ಭಾರ ಎಷ್ಟಾಯ್ತು ಅಷ್ಟಕ್ಕೆ ನಿಂತ್ಕೋಬಿಡ್ತು, ಸಮಾಧಾನ ಆಗ್ಬಿಡ್ತು, ಬದುಕು ಚೆನ್ನಾಗ್ ಆಗ್ಬಿಡ್ತು. ನಾವೇನ್ ಮಾಡ್ತೀವಿ ಗೊತ್ತಾ? ಇಂಥ ಒಂದು ತಪ್ಪುಗಳೇ ಆ ಥರ ಬಿದ್ದು ಹಿರಿಯನೋ ಒಂದು ಅದ್ ನಂಬುಡಕ್ಕೆ ಬರುತ್ತೆ. ಕಾನೂನು ಬ್ರೇಕ್ ಮಾಡಿದಾಗ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕಾನೂನಿನ ಹಸ್ತಗಳು ತುಂಬಾ ದೊಡ್ಡದು. ಹೌದು, ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ದುಡ್ಡಿಗೆ, ಡ್ರಾ ಮಾಡಿರೋ ದುಡ್ಡಿಗೆ ಎಲ್ಲದಕ್ಕೂ ಪ್ರೂಫ್ ಇದೆ ಅಂದ್ರೆ ಮುಗೀತು, ಯು ಆರ್ ಅರೆಸ್ಟೆಡ್. ಆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಎಷ್ಟೇ ದೊಡ್ಡ, ನೋಡಿ ಇವತ್ತು ನೀಟ್ನ ಬಹುದೊಡ್ಡ ಹಗರಣಗಳು ಹೊರಗಡೆ ಬರ್ತಿದ್ದಾವೆ ಒಂದೊಂದೇ. ಎಷ್ಟು ಲಕ್ಷಾಂತರ ಜನ ಮಕ್ಕಳ ಬದುಕಿಗೆ ಬಂಡೆಗಲ್ಲಿ ಎಳೆದಿರ್ತಕ್ಕಂಥ ವ್ಯಕ್ತಿಗಳು. ವಿದ್ಯೆಯಲ್ಲೂ ಮೋಸ ಮಕ್ಕಳೇ, ಎಲ್ಲದರಲ್ಲೂ ಮೋಸ. ಏನ್ ಮಾಡೋಣ? ಈ ಪ್ರಕೃತಿಯ ಒಂದು ಲೀಲೆಗಳು ನಡೀತಿರೋದೇ ಹೀಗೆ. ತುಂಬ ಎಚ್ಚರಿಕೆಯಿಂದ ಇರಿ, ದುಡುಕಬೇಡಿ, ಯೋಚನೆ ಮಾಡಿ ಹೆಜ್ಜೆ ಇಡಿ. ಕೇಳಿ, ಒಂದು 4 ಜನರ ಹತ್ರ ಕೇಳಿ, ಏನೇ ಮಾಡ್ಬೇಕಾದ್ರೂ ಕೇಳಿ, ಇದಾರೆ ಇದು ಸರಿಯಾ? ನಿಮಗ್ ನೀವೇ ಅಪರೋಕ್ಷ ಜ್ಞಾನ ಬೆಳೆಸ್ಕೋಬೇಡಿ. ಪುಣ್ಯಾತ್ಮ ಬರ್ತಾನೆ, ನನ್ನ ಮಗ ಮಕರ ಲಗ್ನ, ಹುಡುಗಿ ಸಿಂಹ ಲಗ್ನ, ಮಾಡ್ಬೋದಾ ಮದುವೆ? ಸರಿ, ನೀನೇ ಗೊತ್ತಿದೆಯಲ್ವಾ, ಅಪರೋಕ್ಷ ಜ್ಞಾನ ಬೆಳೆಸ್ಕೋ. ಇಲ್ಲ, ಚಿತ್ತಾ ನಕ್ಷತ್ರದವರು ಚಿತ್ತಿಣಿ ಅಂತೆ, ಯಾರಯ್ಯ ಹೇಳಿದ್ ನಿನಗೆ? ನೋಡಿ, ಹಿಂಗೆ ಮಾಡೋದು. ಅರ್ಧಂಬರ್ಧ ತಿಳ್ಕೊಂಡು ಮಗನ ತಟ್ಟೆನೇ ತೂತು ಪ್ರಸಾದ ತಪ್ಪು ಅನ್ನೋದು. ಜಾತಕ ತಂದಿದ್ದೀಯಲ್ವಾ, ಮ್ಯಾಚ್ ಮೇಕಿಂಗ್ ತಂದಿದ್ದೀಯಲ್ವಾ, ಬರೀ ಹೆಸರು ಬಲ ಒಂದೇ ಅಲ್ಲ, ಮನೆತನ ಎಲ್ಲ ಕಡಿಮೆ ಅಂದರೂ ಒಂದು ಜಾತಕ ಪರಾಮರ್ಶೆ ಮ್ಯಾಚಿಂಗ್ ಮಾಡುವಾಗ ನವಾಂಶದಿಂದ ಹಿಡಿದು ಸಪ್ತಾಂಶದಿಂದ ಹಿಡಿದು ಷಷ್ಟಾಂಶದಿಂದ ಹಿಡಿದು ಎಲ್ಲ ನೋಡ್ತೇವೆ. ಲಗ್ನಾಂಶ, ನವಾಂಶ, ಷಷ್ಟಾಂಶ, ಸಪ್ತಾಂಶ ಎಲ್ಲ ನೋಡ್ತೇವೆ. ಬರೋ ಮಗು ಇಲ್ಲ, ಮದುವೆ ಆದ್ಮೇಲೆ ಇವೆಲ್ಲ ನೋಡೋದಿಲ್ಲ. ಹೆಸರು ಬಲ ಬಂತು, ಇನ್ನೊಂದು ಬಂತು, ನಮ್ಗೆ ಇಷ್ಟ ಆಯ್ತು, ಅದಾಯ್ತು, ಏನೋ ಮಾಡಿ ಆಮೇಲೆ ಆ ಮಗು ಮೇಲೆ ಗೂಬೆ ಕೂರ್ಸೋದು. ಇಂಥವರಿಂದಲೇ ಜ್ಯೋತಿಷ್ಯಕ್ಕೆ ಕಳಂಕ. ಅರ್ಧ ಬೆಂದಿರೋ ವ್ಯಕ್ತಿಗಳು ಬಂದು, ಯಾರೋ ಹೇಳ್ಬಿಟ್ಟಿದ್ದಾನೆ, ನನಗೆ ಕಮೆಂಟ್ಸ್ ಬಾಕ್ಸ್ ಬರ್ತಿರುತ್ತೆ, ಬೇಜಾರು ಮಾಡ್ಕೋಬೇಡಿ, ಉಪ್ಪಿನ ದೀಪ ಹಚ್ಬಿಟ್ರೆ ಋಣ ಹೋಗ್ಬಿಡುತ್ತೆ. ಹಂಗಾದ್ರೆ RBI ಗವರ್ನರ್ ಡೈಲಿ ಹಚ್ಬೇಕಷ್ಟೇ, ನಮ್ಮ ದೇಶದ ಸಾಲ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಹೌದು, ಉಪ್ಪಿನ ದೀಪ ಹಚ್ಬಿಟ್ರೆ ಎಲ್ಲರೂ ಕೋಟೀಶ್ವರರಾಗ್ಬಿಡ್ತೀವಂತೆ. ಏನೇನೋ ಹೇಳ್ಬಿಟ್ಟಿರ್ತಾರೆ. ಒಂಥರ ಆಶ್ಚರ್ಯ ಆಗುತ್ತೆ ನನಗೆ. ಹಾಗಾದ್ರೆ ಎಲ್ರೂ ಯಾಕೆ ಈ ತರ ನರಳ್ತಿದ್ದಾರೆ, ಒದ್ದಾಡ್ತಿದ್ದಾರೆ? ಇದಾವೆ ಕೆಲವು ವೈದಿಕ ಪರಿಹಾರಗಳು ಇದ್ದಾವೆ ಮಕ್ಕಳು. ಆದ್ರೆ ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ, ವೈದಿಕ ಪರಿಹಾರಗಳು ಬೇರೆ. ಈ ತರದ್ದು ಹೇಳ್ಬಿಟ್ಟು ಈ ಸಂಖ್ಯೆನ ಇಟ್ಕೊಬಿಟ್ರೆ ಮ್ಯಾಜಿಕ್ ತುಂಬ್ಕೊಬಿಡುತ್ತೆ. ಇಲ್ಲ, ನಿಮ್ಮ ಸಂಖ್ಯೆಗೆ ಅದೊಂದು ನೋಡ್ಬೇಕು, ನಿಮ್ಮ ಸಂಖ್ಯೆಗೆ. ಇನ್ನೂ ಯಾರೋ ಹೆಣ್ಮಗು ಯಾರ್ದೋ ಮಾತು ಕೇಳಿ ಬಂಗಾರದಂತ ಕೆಲಸ ಬಿಟ್ಟು ಹೊರಗಡೆ ಬಂದು ಒಂದು 10-15 ಲಕ್ಷ, ಅದ್ಯಾವುದೋ ಒಂದು ಕ್ಯೂನೆಟ್ ಅಂತೆ, ಇದೇನು ರೆಫರಲ್ ಪ್ರೋಗ್ರಾಮ್, ಇನ್ನಿಬ್ಬರನ್ನ ಸೇರಿಸಿದ್ರೆ ನಿಂಗೆ ಇಷ್ಟು ದುಡ್ಡು, ಇನ್ನು 5 ಜನನ ಸೇರಿಸಿದ್ರೆ ದುಡ್ಡು. ಕಡೆಗೆ ಆ ದುಡ್ಡು ಏನಾಯ್ತು? ಅವ್ನಿಗೆ ಏನಾದ್ರೂ ವಸ್ತು ಕೊಡಬೇಕು, ಏನಾದ್ರೂ ಒಂದು ಜಾಗ ಕೊಡಬೇಕು, ಏನಾದ್ರೂ ಒಂದು ಬಂಗಾರ ಕೊಡ್ಬೇಕು. ಅದಕ್ಕೆ
ಏನೋ ಒಂದು 10% ಡಿಸ್ಕೌಂಟಲ್ಲಿ ಕೊಡ್ತಿದ್ದಾನಪ್ಪ, ಯಾರೂ ಇಲ್ಲದ್ದು ಒಂದು 15 ಲಕ್ಷದ ಜಾಗ ಬಂದು ಒಂದು 12-13 ಲಕ್ಷಕ್ಕೆ ಕೊಡ್ತಿದ್ದಾನೆ ನಮಗೆ. ನಾವು 15 ಲಕ್ಷ ಕಟ್ಟಿದ್ವಿ, 4 ಜನ ಸೇರಿಸಿದ್ರೆ ಒಬ್ಬೊಬ್ಬರಿಂದಲೂ ನಿಮಗೆ ಒಂದು 20 ಸಾವಿರ, 10 ಜನ ಸೇರಿಸಿದ್ರೆ 2 ಲಕ್ಷ ಡಿಸ್ಕೌಂಟ್ ಇದೆ, ಅವ್ರಿಗೂ ಸೈಟ್ ಕೊಡ್ತೀವಿ. ಅವರು ಸೇರಿಸೋದ್ರಿಂದ ಅವ್ರಿಗೂ ಒಂದು 20 ಸಾವಿರ, ಬೇಗ ಮಾರಲಿಕ್ಕೆ ಇರೋ ಜಾಗ, ಇರೋ ಬಂಗಾರ. ಇದು ಸೀದಾ ಬರೀ 5 ಜನ ಸೇರಿಸು, ಇಷ್ಟು ದುಡ್ಡು ಎಲ್ಲಿಗೆ ಬಂದು ನಿಲ್ಲುತ್ತೆ ಮಕ್ಕಳೇ? ನಮಗೆ ಗೊತ್ತಿದೆಯಾ? ಕ್ಯೂ ನೆಟ್ಟು ಇಲ್ಲ, ಎಸ್ ನೆಟ್ಟು ಇಲ್ಲ, ಇದೆಲ್ಲ ಏನೇನೋ ಆಗ್ಬಿಟ್ಟಿದೆ. ಇದೆಲ್ಲ ತುಂಬಾ ದುಡುಕಲ್ಲ, ಇದು ದುಂದುಡುಕು ಇವತ್ತಿನ ಜನರೇಷನ್ಗೆ. ನೀವು ನಮ್ಮ ಹಿರಿಯರು ನೆಮ್ಮದಿಯಾಗಿದ್ರು, ಈ ಕತೆ ತರನೇ, ಅಯ್ಯೋ ಭಗವಂತ ನೀನು ಕೊಟ್ಟಷ್ಟು ಭಾರ, ಆನಂದವಾಗಿದ್ದೇನೆ, ನೆಮ್ಮದಿಯಾಗಿದ್ದೇನೆ. ಸೊ ಅದರಿಂದ ದಯಮಾಡಿ ಈ ಥರದ್ದು ಎಕ್ಸ್ಟ್ರಾ ಸ್ಮಾರ್ಟ್ನೆಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ ಕತೆ ಥರ ಬದುಕು ಉರುಳಿಸ್ಕೊತೀರ, ಇನ್ನಷ್ಟು ಭಾರ ಇಟ್ಕೊಬಿಡ್ತೀರ ಅಷ್ಟೇ. ಹೌದು, ಈ ಥರದ ವ್ಯಕ್ತಿಗಳು, ಈ ಥರದ ಪ್ರಯೋಗಗಳು, ಈ ಥರದ ವ್ಯವಹಾರಗಳು, ಅದ್ಯಾವುದೋ ಒಂದು ಪೌಡ್ರ್ ಕುಡಿದು ಬಿಟ್ರೆ ಸಣ್ಣ ಆಗ್ಬಿಡ್ತಾರೆ ಅಂತ 30 ವರ್ಷದಿಂದ ಕೇಳ್ತಿದ್ದೀನಿ. ಎಷ್ಟು ಜನ ಸಣ್ಣ ಆಗಿದ್ರೆ, ಬೇರೆ ಬೇರೆ ಸೈಡ್ ಎಫೆಕ್ಟ್ಗಳು ಏನಾಗಿದೆ ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಏನೇನೋ ಇದೆ. ಇನ್ಯಾವುದೋ ಜ್ಯೂಸ್ ಅಂತೆ, ಕುಡಿದು ಬಿಟ್ರೆ ಅದು ನಮ್ಮ ದೇಶದ್ದು ಅಲ್ಲ, ನಮ್ಮ ಊರ್ದು ಅಲ್ಲ, ಇನ್ನೊಂದು ಅಲ್ಲ. ಈ ಥರದ್ದು ತುಂಬಾ ಇದಾವೆ ಮಕ್ಕಳು. ಯೋಚಿಸಿ ಹೆಜ್ಜೆ ಇಡಿ, ಕೇಳಿ, ವಿಚಾರಿಸಿ. ಎಕ್ಸ್ಪರ್ಟ್ಸ್ ಇವತ್ತು ನಿಮಗಿರೋ ಜೀನಿಯಸ್ನೆಸ್ ಇದೆಯಲ್ಲ, ನಿಮಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ. ನಾವೇ ನಿಮ್ಮಿಂದ ಕಲಿತಿರೋದು, ನೀವು ಹೇಳ್ಕೊಟ್ಮೇಲೆ ನಾವು ಕಲಿತಿರೋದು. ನಮ್ಮ ಕಾಲಕ್ಕೆ ಇಷ್ಟೆಲ್ಲ ಇರಲಿಲ್ಲ. 30 ವರ್ಷದ ಹಿಂದ್ಗಡೆ ಇಷ್ಟೆಲ್ಲ ಇದ್ದಿದ್ರೆ ನಮಗೆ ಈಗಿನ ಸಿಸ್ಟಮ್ ಆಗಿದ್ದಿದ್ರೆ ನಾವು ಒಂದೊಂದು ಮನೆಯಲ್ಲೂ ಒಬ್ಬೊಬ್ರು ಒಂದೊಂದು ಏನನ್ನೋ ದೊಡ್ಡ ಸ್ಥಾನ, ಗತ್ತು, ತೂಕ, ನಮಗೆ ಬದುಕು ಸಾಗಿಸ್ಲಿಕ್ಕೆ ತುಂಬಾ ಕಷ್ಟ ಆಗೋದು. ಒಂದು ಬೊಗಸೆ ಊಟ 30-40 ವರ್ಷದ ಹಿಂದ್ಗಡೆ. ಯೋಚನೆ ಮಾಡಿ ಮಕ್ಕಳೇ, ಯೋಚನೆ ಮಾಡಿ ವಿಚಾರಿಸಿ. ಇಲ್ಲ ಕತ್ತೆ ತರ ಇನ್ನಷ್ಟು ಭಾರ ಹೊತ್ಕೊಬಿಡ್ತೀರಾ. ಎಚ್ಚರಿಕೆ, ಜಾಗ್ರತೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೇಳು. ಉಪಕಾರ ಮಾಡಲಾರ, ಬದುಕಿದರೆ ಸೈರಿಸಲಾರ. ನೋಡಿ ಏನೇನ್ ನಡೀತಿದೆ ಸಮಾಜದಲ್ಲಿ. ಕಾಯ್ತಿರ್ತಾರೆ, ಹುಷಾರು. ಮೊದಲಿಗೆ ಮೇಷರಾಶಿ. ಈ ವಾರ ಹೇಗಿದೆ ನೋಡೋಣ. ನಿಮಗೆ ಯೋಗಕಾರಕರು ಬಂದು ಗುರು, ಸೂರ್ಯ, ಅತಿ ಮಿತ್ರರು ಚೆನ್ನಾಗಿದ್ದಾರೆ. ಅದರಿಂದ ಮಾಡುವ ಕೆಲಸ, ಕಾರ್ಯ, ವ್ಯವಸ್ಥೆ, ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳು ನಡೆಸ್ತಿದ್ದೀರಾ. ತುಂಬ ಸಣ್ಣದಾದಂಥ ಒಂದು ಬೇಕರಿ, ಒಂದು ತಿಂಡಿ ಅಂಗಡಿ, ಒಂದು ಮೆಕ್ಯಾನಿಕಲ್ ಅಂಗಡಿ, ಒಂದು ರಿಪೇರಿ ಅಂಗಡಿ, ಆಮೇಲೆ ಗ್ಯಾಸ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಂಗಾರದ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಸಣ್ಣ ಪುಟ್ಟ ಕೆಲಸ ಆದ್ರೂ ಸರಿ, ನಿಮ್ಮ ಮಟ್ಟಕ್ಕೆ ಇಲ್ಲ ತುಂಬ ದೊಡ್ಡದಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಈ ವಾರ ಚೆನ್ನಾಗಿದೆ. ಆದರೆ ರಾಹು ಪಕ್ಕದಲ್ಲಿದ್ದಾನೆ, ಶನಿ ನಿಮ್ಮನ್ನು ನೋಡ್ತಿದ್ದಾನೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾವುದೋ ಕುತಂತ್ರ, ತಂತ್ರ, ಪ್ರತಿತಂತ್ರ, ರಣತಂತ್ರ, ಈ ಥರದ ಒಂದು ಭಾವ, ಆಲೋಚನೆಗಳು, ಚಿಂತನೆಗಳು ಬಂದು ಹೊಡೆಯುತ್ತವೆ, ಎಳ್ಕೊಂಡು ಹೋಗ್ತವೆ. ಹೇಳಿದ್ನೆಲ್ಲ ಕತೆ ಥರ ಭಾರ ತಂದಿಟ್ಕೊಬಿಡ್ತೇವೆ. ಹುಷಾರ್. ನನಗೇನು ಇದರಿಂದ ಸಿಗುತ್ತದೆ? ಲಾಭವ, ನಷ್ಟವ, ಅವಮಾನವ, ಅಪಮಾನವ? ಈ ಗೆಳೆತನದಿಂದ ನನಗೇನು ಸಿಗುತ್ತೆ? ಈ ವ್ಯವಹಾರದಿಂದ ನನಗೇನು ಸಿಗುತ್ತೆ? ಈ ವ್ಯಾಪಾರದಿಂದ ಅಲ್ಟಿಮೇಟ್ಲಿ ಏನು ಸಿಗುತ್ತೆ? ಈ ಟ್ರೇಡಿಂಗಿಂದ ಏನು ಸಿಗುತ್ತೆ? ನೋಡಿ, ಮೊನ್ನೆ ಇನ್ನೊಬ್ಬ ಪುಣ್ಯಾತ್ಮ ಬರ್ತಾನೆ, ಸರ್ ಖಂಡಿತ 3 ಲಕ್ಷ ಇಲ್ಲ 30 ಲಕ್ಷ ಇಲ್ಲ 60 ಲಕ್ಷ ಕಳ್ಕೊತೀರಿ, ನಂಬಿಕೆ ದ್ರೋಹ ಆಗುತ್ತೆ ಒಂದು ವ್ಯವಹಾರದಲ್ಲಿ. 50 ಲಕ್ಷ ಮೇಲೆ ಹೋಗ್ಬಿಟ್ಟಿದೆ. ಟ್ರೇಡಿಂಗ್ ಕತೆನೆ. 1-2 ವಾರ 3 ವಾರ ಕೊಟ್ಟಿದ್ದಾರೆ, ತಗೋ. ಇದರಿಂದ ನನಗೇನು ಸಿಗುತ್ತೆ? ಅರೆ, ಎದುರುಗಡೆ ಇರೋ ವ್ಯಕ್ತಿನೇ ಸುಳ್ಳು. ಎದುರುಗಡೆ ಇದ್ದಾನೆ, ಎದುರು ಮನೇಲೇ ಇದ್ದಾನೆ. ನಮ್ಮ ಅಣ್ಣ ಸುಳ್ಳು, ನಮ್ಮ ತಮ್ಮ ಸುಳ್ಳು ದುಡ್ಡು ತಗೊಂಡ್ರೆ, ನಮ್ಮ ಅಕ್ಕ ಸುಳ್ಳು, ನಮ್ಮ ತಂಗಿ ಸುಳ್ಳು. ಇವತ್ತು ಯಾರು ಅಪರೂಪ. ನನ್ನ ಮನೇಲಿ ನನ್ನ ಅಕ್ಕ ತಂಗಿರ ದೇವತೆ ಯಾರಪ್ಪ?
ನಾನಂತೂ ಸುಳ್ಳು ಹೇಳಲ್ಲ. ಅಮ್ಮಂದಿರವರು ನನಗೆ, ಅಮ್ಮಂದಿರವರು ಹೋಗ್ಲಿ ಬಿಡೋಣ, ಹೋದ್ರೆ ಹೋಗ್ಲಿ ಒಡವೆ, ಏನೋ ಕಷ್ಟಪಟ್ಟು ಅವ್ರು ಏನೋ ಒಂದು ತೆಗೆದಿಟ್ಕೊಂಡಿರೋ ತಗೊಂಡು ಗಾಡ ಇಟ್ಬಿಟ್ಟಿದೆ. ಆ ತಿಂಗಳು ಬಡ್ಡಿ ಕಟ್ಲಿಕ್ಕೆ ಆಗ್ತಿಲ್ಲ, ಇನ್ನೊಂದು ಯಾರ್ದೋ ಪುಣ್ಯಾತ್ಮ ಮಾತು ಕೇಳಿ ಅದನ್ನ ಒಂದು ವಿಚಾರ ಹೇಳಿದ್ರು, ಬಿಡೋಣ ಹೋದ್ರೆ ಹೋಗ್ಲಿ, ನೀನ್ ಇದೀಯ ಬಿಡೋಣ. ಆ ಮಕ್ಕಳು ನಿಜವಾಗ್ಲೂ ನಾನು ಯಾವ ಜನ್ಮದ ಪುಣ್ಯನೋ, ಎಲ್ಲದರಲ್ಲೂ ಪುಣ್ಯನೇ, ನಿಮ್ಮಷ್ಟು ಪ್ರೀತಿ. ಇವತ್ತು ನೋಡಿ ನಮ್ಮದು ಒಂದು 2 ಲಕ್ಷ ಮೇಲ್ಪಟ್ಟು ಜನ ಸಬ್ಸ್ಕ್ರಿಪ್ಷನ್ ಆಗಿರೋದು, ಲಕ್ಷಾಂತರ ಜನ ನೋಡ್ತಿದ್ದಾರೆ, ಅದು ಬೇರೆ. ಸಬ್ಸ್ಕ್ರಿಪ್ಷನ್ ಅನ್ನತಕ್ಕಂಥ ಬೆಲ್ ಬಟನ್ ಒತ್ತಿ ನೋಡ್ತಿರ್ತಕ್ಕಂಥದ್ದು ತುಂಬ ಸಾಕು ನನಗೆ. 7 ಕೋಟಿ ಜನನೂ ಬದಲಾಯಿಸ್ಬಿಡ್ತಾನೆ, ಗೆಲ್ಲಿಸ್ಬಿಡ್ತಾನೆ ಇಲ್ಲ. ಈ 7 ಕೋಟಿಯಲ್ಲಿ 1% ಅಂದ್ರೆ 7 ಲಕ್ಷ ಜನ, 1%, 10% ಅಂದ್ರೆ 70 ಲಕ್ಷ. ಆ 1% ಅಲ್ಲೂ ಕೂಡ 1% ಅಂದ್ರೆ 70,000. ಸೊ ಅದ್ರ 3% ಅಲ್ಲಿಗೆ ಹೆಚ್ಚು ಕಡಿಮೆ 1% ಅಲ್ಲಿ ಹೆಚ್ಚು ಕಡಿಮೆ 0.33% ಅನ್ನೋ ರೀತಿನಲ್ಲಿ ನಾವು ತಗೋಬಹುದು. ಖುಷಿ ಇದೆ, ಸಾಕು. 2 ಲಕ್ಷ ಜನರನ್ನ ನಾನೊಂದು ಸಮಾಧಾನದಲ್ಲಿದ್ದೇನೆ, ಧೈರ್ಯ ತುಂಬಿದ್ದೇನೆ, ಸಾಕು. ಇನ್ನೇನೋ, ಇನ್ಯಾವುದೋ, ಇನ್ನೆಂಥದ್ದೋ, ಹೇಗೆಯೋ ಪರಿಪೂರ್ಣ ತೃಪ್ತಿ ಇದೆ. ಬದುಕು ನಾವು ಕೊಟ್ಟಿರೋದ್ರಲ್ಲಿ ನಾವು ತೃಪ್ತಿ ಪಡೋದೇ ಇಲ್ಲ ಮಕ್ಕಳೇ. ನನಗೆ ತೃಪ್ತಿ ಇದೆ, ಒಂದು 4 ಜನರನ್ನಾದರೂ ಆತ್ಮಹತ್ಯೆಯಿಂದ ತಪ್ಪಿಸಿದ್ದಾನೆ, ಒಂದು 4 ಜನರ ಕಣ್ಣೀರು ಒರೆಸಿದ್ದಾನೆ, ಒಂದು 4 ಜನರು ನಿತ್ಯ ದೀಪ ಹಚ್ಕೋತಾರೆ, ಗುರುಜಿ ನಿಮ್ಮಿಂದ ನೆಮ್ಮದಿ ಇದೆ, ಸಮಾಧಾನ ಇದೆ. ಕೇಳಿ ಮಾಡಿ ಮಕ್ಕಳೇ, ಈ ಥರದ್ದು ಫ್ರಾಡ್ಗಳು ಎಲ್ಲ ಸಿಕ್ಕಾಬಟ್ಟೆ ಆಗ್ಬಿಟ್ಟಿದೆ. ನಂಬರ್ 1, ನೀವು ನಂಬಲ್ಲ, ಸರಿಸುಮಾರು 25,000 ಕೋಟಿ ಆನ್ಲೈನ್ ಫ್ರಾಡ್ ಅಲ್ಲಿ ದುಡ್ಡು ಕಳ್ಕೊಂಡಿರೋದು ಈ 1 ವರ್ಷದಲ್ಲಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡಿ. ಹೇಳಿರೋದು ಎಷ್ಟು, ಹೇಳ್ದಿರೋರು ಇನ್ನೆಷ್ಟು, ಗೊತ್ತಿಲ್ದಿರೋದು ಇನ್ನೆಷ್ಟು, ಆದ್ರೆ ಡಬಲ್ ತ್ರಿಬಲ್ ಇದೆ. ಒಂದು 70-80 ಕೋಟಿಯಷ್ಟು ಖಂಡಿತ ದೋಚಿದ್ದಾರೆ. ಜಾಗ್ರತೆ ಮಕ್ಕಳೇ. ಯಾಕಂದ್ರೆ ಶನಿ ನೋಡ್ತಿದ್ದಾನೆ, ಈ ತರದ್ದೇ ನಮ್ಮನ್ನ ವಕ್ರತೆ ವಿಕೃತೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಲಾಭ, ಇನ್ನೊಂದೇನೋ ದಾರಿ, ಈ ತರದ್ದು ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಹುಷಾರು. ಇನ್ನು ವೃಷಭ ರಾಶಿ, ನಿಮಗೆ ಶುಕ್ರ ಬುಧ ಬ್ಯೂಟಿಫುಲ್, ಶನಿಯು ಚೆನ್ನಾಗಿದ್ದಾನೆ. ರಾಜಕೀಯದಲ್ಲಿದ್ದರೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಅಧಿಕಾರತ್ವ, ಬಂಗಾರ ಬೆಳ್ಳಿ ಆಭರಣ ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ ಉದ್ಯೋಗಗಳು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಗುರು ನಿಮ್ಮನ್ನ ಸ್ವಲ್ಪ ಚದುರಿಸ್ತಾನೆ. ಕಲಾರಂಗದಲ್ಲಿರುವವರಿಗೆ ಅವಮಾನ ತಪ್ಪಿದ್ದಲ್ಲ, ಹುಷಾರು. ಇನ್ನೊಂದು ಏನು ಮಾಡೋಕ್ಕಾಗಲ್ಲ, ಅದೊಂದು ಮಾಯಾಲೋಕ, ಅದಕ್ಕೆಲ್ಲ ತೀರಾ ತಲೆ ಕೆಡಿಸ್ಕೋಬೇಡಿ. ನಾನೊಂದು ಮಾತು ಹೇಳ, ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ, ಸನ್ಮಾನವೇ ನಮ್ಮ ಜೊತೆ ನಿಲ್ಲಲ್ಲಂತೆ, ಸನ್ಮಾನ ಮಾಡಿದವರು ನಮ್ಮ ಜೊತೆ ನಿಲ್ಲಲ್ಲಂತೆ. ಅವಮಾನ ಇದನ್ನೆಲ್ಲ ನೆತ್ತಿಗೆ ಹತ್ತಿಸ್ಕೊಬಿಡು. ಅಯ್ಯೋ ಹಿಂಗಾಗ್ಬಿಡ್ತು, ಅಯ್ಯೋ ಹಂಗಾಗ್ಬಿಡ್ತು, ಇವೆಲ್ಲ ಬೇಡ. ನಿಮ್ಮ ಕರ್ತವ್ಯ ಮಾಡ್ತಾ ಹೋಗಿ, ಎಲ್ಲ ನಿಮ್ಮ ಎದುರುಗಡೆ ಬರುತ್ತೆ. ಇನ್ನು ಮಿಥುನ ರಾಶಿ, ಬ್ಯೂಟಿಫುಲ್ ವಾರ. ನೀವು ಅಂದುಕೊಂಡಂತ ಸ್ಥಾನ ಗೌರವ ನೋಡಿ, ಯಾಕಂದ್ರೆ ಗುರು ನಿಮಗೆ ಕಂಟಕ, ಅಸ್ತಂಗತನಾಗಿ ಮಲಗ್ಬಿಡುತ್ತಾನೆ. ಸ್ವಲ್ಪ ಮಾನಸಿಕ ನೋವುಗಳು, ಮನೆತನ, ಕುಟುಂಬ ವ್ಯವಹಾರ ಇವುಗಳಲ್ಲಿ ಬರುತ್ತೆ, ಅದಿದ್ದಿದ್ದೆ. ಲೋಕದಲ್ಲಿ ಒಳ್ಳೇದಿಲ್ವಲ್ಲ, ಒಳ್ಳೆಯವರಿಗೆ ಕಾಲವಿಲ್ಲವಲ್ಲ. ರಾಮತನೇ ವನವಾಸಕ್ಕೆ ಹೋಗಿದ್ದು ರಾವಣಾಸುರ ಅಲ್ಲ, ವಾಲಿ ಅಲ್ಲ, ಹೌದಲ್ವಾ, ಮಾರೀಚನಲ್ಲ, ಕುಂಭಕರ್ಣನಲ್ಲ, ಮೇಘನಾದ ಅಲ್ಲ. ನೀವು ಹಾಗೇ ಲಿಸ್ಟ್ ಮಾಡ್ಕೊಂಡು ಹೋಗಿ ರಾಮಾಯಣ ತಗೊಂಡು ಯಾರು ವನವಾಸಕ್ಕೆ ಹೋಗಿದ್ದು ಅಂತ ನೋಡಿ. ಅಷ್ಟೆಲ್ಲ ವನವಾಸ ಪಟ್ಟು ಅಯೋಧ್ಯೆಗೆ ವಾಪಸ್ ಬಂದ್ರು ಕೂಡ ಜನಗಳು ಕಣ್ಣು ಹೀಗೆ ಸೀತಮ್ಮನ್ ನೋಡೋದಂತೆ. ಆ ತಾಯಿ ಸೀತಾಮಾತೆಯನ್ನ, ಕೇಶವ, ಸೀತಮ್ಮನಿಗೆ ತಪ್ಪಲಿಲ್ಲ, ಅಪವಾದ. ಇನ್ನು ನಮಗೂ ನಿಮಗೂ ನಾವು ಎಂತ ಮಾತ್ರರು. ಅದಕ್ಕೆ ನಮಗೊಂದು ಅವಮಾನ ಆದಾಗ, ಅಪಮಾನ ಆದಾಗ, ವನವಾಸ ಅನ್ನಿಸ್ದಾಗ, ಏನೋ ಒಂದು ಬಂದಾಗ, ರಾಮನಿಗೆ ಮೀರಿದ್ದ ಭಗವಂತ ಹೀಗೆ ಅನ್ಕೋಬೇಕು ಅಷ್ಟೇ. ಅದೊಂದು ಅದ್ಭುತ, ಬೇರೆ ಇನ್ನೇನೇನೋ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಆಯ್ತು, ಇದನ್ನ ಮನಸ್ಸಿನಲ್ಲಿ ನೆನಪಿಟ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಮಿಥುನ, ವ್ಯಾಪಾರ ವ್ಯವಹಾರ ಉದ್ಯೋಗ ಕನ್ಸಲ್ಟೆನ್ಸಿ ಎಲ್ಲ ಚೆನ್ನಾಗಿದೆ ನಿಮ್ಗೆ. ಈ ವಾರ
ತುಂಬು ಅನುಕೂಲ ಇರತಕ್ಕಂಥ ವಾರ. ಇನ್ನು ಕರ್ಕಾಟಕ ರಾಶಿ, ಬುದ್ಧಿಕಾರಕ ಬುಧ 12ನೇ ಮನೆ, ಲಕ್ಷ್ಮೀಕಾರಕ ಶುಕ್ರ 12ನೇ ಮನೆ, ನಾರಾಯಣಕಾರಕ ಬುಧ 12ನೇ ಮನೆ. ಇನ್ನು ವಿಶೇಷವಾಗಿ ಸೂರ್ಯ ಆತ್ಮಕಾರಕ, ಅವನು 12ನೇ ಮನೆ. ಸೊ ಗುರು ಒಬ್ಬನೇ ನಿಮ್ಮನ್ನು ಕಾಪಾಡಕ್ಕಾಗೋದು, ಕುಜ ಒಬ್ಬ ಧೈರ್ಯ ಕೊಡ್ತಾನೆ. ಸೊ ಈ ಮೂವರು ಸೇರ್ಕೊಂಡು ಏನಾದರೂ ಹಣಕಾಸು ವ್ಯವಹಾರ, ಕೊಡೋದು ತಗೊಳ್ಳೋದು, ಮನೆಯವರು, ಕುಟುಂಬ, ಹೆಂಡತಿ, ಅತ್ತೆ, ಮಾವ, ಇನ್ನೊಂದು ಈ ಥರದ್ದು ಕೆಲವೊಂದು ತಲೆನೋವುಗಳು ಆಗತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಈ ಥರದ ತಲೆನೋವುಗಳು ತುಂಬಿಸ್ಕೊಡ್ತಕ್ಕಂಥದ್ದು. ಸೊ ದುಡುಕಿನ ವ್ಯಾಪಾರ, ಗೊತ್ತಿಲ್ಲದ ವ್ಯಾಪಾರ, ದೂರದ ವ್ಯಾಪಾರ, ಪರಪುರುಷ ಪರಸ್ತ್ರೀ, ಗೊತ್ತಿಲ್ಲದವ್ರ ಜೊತೆ ಅನುರಾಗ, ಇನ್ನೊಂದು ಬೇಡವೇ ಬೇಡ. ನಾ ಹೇಳ್ದಲ್ಲ, ತಾಯಿ ಜೀವ ಹೆಣ್ಮಗು ಬಿಕ್ಕಿ ಬಿಕ್ಕಿ ಅಳುತ್ತಪ್ಪ. ನನ್ನ ಮಗಳು 32 ವರ್ಷ, ಯಾರೋ ಒಂದು ಅನುಬಂಧ ಅಂದಿದ್ದೆ ನಿಜ ಅನ್ಕೋಬಿಡ್ತು. ನೋಡಿ ಆ ಮೋಸಗಾರ ರಾಮ. ಶಾಪಗಳು ತಟ್ಟುತ್ತವೆ ಮಕ್ಕಳೇ, ಕಾದಿದ್ದು ಬಡಿಯುತ್ತವೆ ಕರ್ಣನಿಗೆ ಬಡದಾಗೆ. ಎಲ್ಲ ಸೇರ್ಕೊಂಡು ಯುದ್ಧರಂಗದಲ್ಲಿ ಮಾಡ್ತು ಅವನಿಗೆ. ಅವನು ತಪ್ಪು ಮಾಡಿದ್ನ ಇಲ್ವಾ ಅದು ಬೇರೆ, ಶಾಪ ಬಂತಲ್ವಾ ನೋಡಿ. ಸೇರ್ಕೊಂಡು ಅವನ ಟೈಮ್ ಕೆಟ್ಟಾಗ, ಅಂತ್ಯಕಾಲ ಬಂದಾಗ ರಥ ಕುಸಿತು, ಮಂತ್ರಗಳು ಮರ್ತೋಯ್ತು, ಒಂದ ಎರಡ ನಡೆದಿತ್ತು. ಆ ರೀತಿ ಆಗುತ್ತೆ. ಸೊ ಅದರಿಂದ ಕರ್ಕಾಟಕ ಸ್ವಲ್ಪ ಜಾಗ್ರತೆ. ಇಂಥ ವ್ಯವಹಾರಗಳು, ಇಂಥ ಜನ ಸುತ್ತ. ಇನ್ನು ಯಾರನ್ನೂ ನಂಬಲಿಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ ಈ ರಾವಣಾಸುರನನ್ನೇ ನಂಬಬೇಡಿ. ಹೌದು, ನೀವೆಲ್ಲ ರಾಮಚಂದ್ರರು, ಸೀತಮ್ಮಂದರು. ಇವತ್ತು ಈ ಥರದ ವೇಷಗಳಲ್ಲಿ ಬರೋರು ಜಾಸ್ತಿ. ನನ್ನ ಗುರುಗಳು ಒಬ್ಬರು, ನಾನು ಓದ್ತಿರ್ತೇನೆ ತುಂಬ ದೊಡ್ಡ ದೊಡ್ಡದು ವ್ಯಕ್ತಿಗಳದ್ದು, ಒಂದು ರೋಜರ್ ವಿಲ್ಲಿಸು ಏನೋ ಹೆಸರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಗೊತ್ತಾ, ಪ್ರಪಂಚದಲ್ಲಿ ಇವನೊಬ್ಬನಷ್ಟು ಹೆಸರು ಪಡೆಯೋನು ಇನ್ಯಾರೂ ಇಲ್ಲ, ಆದ್ರೆ ಇವನಷ್ಟು ಮಾಡೋ ಎಡವಟ್ಟಿ ಇನ್ಯಾರೂ ಇಲ್ಲ ಅಂತ. ಅವನು ಕದಿತಾನೆ, ಅವನು ಸುಳ್ಳು ಹೇಳ್ತಾನೆ, ಅವನು ಮೋಸ ಮಾಡ್ತಾನೆ, ಜನಗಳು ದುಡ್ಡನ್ನು ದೋಸ್ತಾನೆ, ಆದ್ರೂ ಅವನು ಗೌರವ ಪಡಿತಾನೆ. ಅವನು ಇನ್ಯಾರೂ ಅಲ್ಲ, ಒಬ್ಬ ರಾಜಕಾರಣಿ ಅಂತ ಹೇಳ್ತಾರೆ. ಋಷಿಕಂಡ ಪ್ಯಾಲೇಸ್ ನೋಡಿದ ಮೇಲೆ ಅಂದ್ಕೊಂಡೆ, ಜನಗಳಿಗೆ ದುಡ್ಡು ಹಂಚೋ ದುಡ್ಡನ್ನು ತಗೊಂಡೋಗ್ಬಿಟ್ಟು 600-700 ಕೋಟಿ ಖರ್ಚಲ್ಲಿ ಬೇಕಿತ್ತ ಮಕ್ಕಳೇ? ನಮ್ಮ ದುಡ್ಡು ಮಕ್ಕಳೇ, ನಮ್ಮ ದುಡ್ಡು, ನಮ್ಮಿಂದ ಆಯ್ಕೆಯಾದವರು ಇವತ್ತು ನಮ್ಮನ್ನು ನಡೆಸ್ಕೊಳ್ಳೋ ರೀತಿ, ನಮ್ಮನ್ನ ಇಟ್ಟಿರೋ ರೀತಿ. ನಾವು ಏನು ಕೇಳಿದೀವಿ? ಮಹಾ ರೋಡ್ಗಳು ಚೆನ್ನಾಗಿರ್ಲಿ, ನಮ್ಗೊಂದು ಕೆಲಸಗಳು, ನಮ್ಗೊಂದು ಲೋನುಗಳು, ನಮ್ಗೊಂದು ವಿದ್ಯಾಭ್ಯಾಸಗಳು. ನಾನು ಅವತ್ತು ಹೇಳಿದೆ, ಇವತ್ತು ಹೇಳಿದೆ, ಯಾವತ್ತು ನನ್ನ ದೇಶದಲ್ಲಿ ಪೂರ್ತಿ ಫ್ರೀ ಎಜುಕೇಶನ್ ಆಗೋಗುತ್ತೋ, ಫ್ರೀ ಮೆಡಿಕೇಶನ್ ಆಗ್ಬಿಡುತ್ತೋ, ಹೌದು ಇವೆರಡು 70% ನಮ್ಮ ಸಮಸ್ಯೆ ದೂರ ಆಗ್ಬಿಡುತ್ತೆ. 70% ಫ್ರೀ ಎಜುಕೇಶನ್ ಎಲ್ಲಿವರೆಗೂ ಓದ್ತೀಯೋ ಓದು. ಆಮೇಲೆ ಎಂಥ ಕಾಯಿಲೆ ಆದ್ರೂ ಟ್ರೀಟ್ಮೆಂಟ್ ಫ್ರೀ. ಇವೆರಡು ತಂದು ಬಿಟ್ರೆ ಯಾರು ಅದನ್ನ ತರ್ತಾರೋ ಅವನಿಗೆ ಓಟು ಮಾತ್ರ. ಅವನಿಗೆ ಓಟು ಎಲ್ಲರಿಗೂ. ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಇನ್ನೊಂದಿಲ್ಲ. ಇದು ನಿಶ್ಚಿತ ನಾವು ಕೊಡ್ತೇವೆ. ನಾನು ಹಾಕ್ತೇನೆ, ಫಸ್ಟ್ ನಾನು ಹಾಕ್ತೇನೆ ಇವೆರಡು. ಆಮೇಲೆ ರಿಸರ್ವೇಶನ್ ತೆಗಿಬೇಕು ಮಕ್ಕಳೇ, ಪಕ್ಕ ಮೆರಿಟ್ ರಿಸರ್ವೇಶನ್ ತರಬೇಕು. ಯಾರಿಗಾದ್ರೂ ಓದಿ ಪಾಸ್ ಆಗಯ್ಯ, ಹೌದು ಓದಿ ಪಾಸ್ ಆಗು. ಯಾಕೆ ನೀಟಲ್ಲಿ ಇಲ್ವಾ? ಯಾಕೆ UPSC ನಲ್ಲಿ ರಿಸರ್ವೇಶನ್ ಇದೆಯಾ? ಇದೆಲ್ಲದಕ್ಕೂ ಓದಿ ಪಾಸ್ ಆಗಿ ಆ ಸ್ಥಾನ ಪಡಿಬೇಕು ಅನ್ನೋದಿದೆ. ಅಲ್ಲಿ ಜಾತಿ ಕೇಳಲ್ಲ, ಧರ್ಮ ಕೇಳಲ್ಲ, ಏನೂ ಕೇಳಲ್ಲ. ಯಾರು ಬೇಕಾದ್ರೂ ಆಗ್ಬೋದು. ಒಂದು ಮಿಲಿಟರಿ ಆಫೀಸರ್ ಇರ್ಬೋದು, ಪೊಲೀಸ್ ಆಫೀಸರ್ ಇರ್ಬೋದು. ಮೆರಿಟ್ ಅಲ್ಲಿ ನೀವು ಚೆನ್ನಾಗಿ ನಂಬರ್ ತಗೊಂಡ್ರೆ ಯು ಆರ್ ಸೆಲೆಕ್ಟೆಡ್. ಈ ಥರದ್ದು ಎಲ್ಲ ತೆಗೆದು ಬಿಟ್ರೆ ಮೂರನೇದು ತುಂಬಾ ವಿದ್ಯಾವಂತರೇ, ಬುದ್ಧಿವಂತರೇ, ಜ್ಞಾನವಂತರ ಆಯ್ಕೆ ಆ ಜಾಗಗಳಿಗೆ ಬರುತ್ತೆ. 3 ಆಮೇಲೆ ಮಿಕ್ಕಿತ್ತು. ಇಲ್ಲ ನಾವು ಹಾಗಿಲ್ಲ ಬಿಡಿ, ಅದು ಇನ್ನೊಂದು 50 ವರ್ಷಕ್ಕೋ 100 ವರ್ಷಕ್ಕೋ ಇನ್ನೊಂದು ತರೋದು ಅಂಥದ್ದೊಂದು ಇನ್ನೊಬ್ಬ ನಾಯಕ ಹುಟ್ಕೋಬೇಕಷ್ಟೆ. ಸೆಕ್ಷನ್ 317 ತೆಗೆದಾಗೆ ಇನ್ನೊಬ್ಬ ನಾಯಕ ಹುಟ್ಕೋಬೇಕು. ಸೊ ಕರ್ಕಾಟಕ ರಾಶಿ ಜಾಗರೂಕತೆ.
ಈ ವಾರ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರ, ಉದ್ಯೋಗ, ಸ್ಟೀಲು, ಸಿಮೆಂಟು, ಮೈನಿಂಗು, ಕ್ರಷರು, ಕಲ್ಲು, ಮಣ್ಣು, ಕನ್ಸ್ಟ್ರಕ್ಷನು, ಪ್ರಾಪರ್ಟಿ ಡೆವಲಪ್ಮೆಂಟು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಇನ್ನು ಸಿಂಹರಾಶಿ, ಸೂರ್ಯ ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ, ಗುರು ಸ್ವಲ್ಪ ಉದ್ಯೋಗ ಸ್ಥಾನ, ಗುರುಗೆ ಸಂಬಂಧಪಟ್ಟಂತ ಉದ್ಯೋಗ, ಟೀಚರು, ಪ್ರೊಫೆಸರು, ಅಡ್ವೈಸರು, ಈ ತರದ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಒಂದು ಸ್ವಲ್ಪ ಎಚ್ಚರಿಕೆ. ಮಾನ ಅಪಮಾನಗಳಿಗೂ ಇನ್ನೊಂದು ತುಂಬಾ ಒಳ್ಳೆತನಕ್ಕೆ ಬೆಲೆ ಇಲ್ವಲ್ಲ ಮಕ್ಕಳೇ, ತೀರಾ ಒಳ್ಳೆಯವರಿಗಿಲ್ಲ. ಇವತ್ತು ತುಂಬಾ ದೊಡ್ಡ ದೊಡ್ಡ ಒಳ್ಳೆ ವಕೀಲರು ಇದ್ದಾರೆ, ಅವ್ರ ಬಗ್ಗೆನೂ ಮಾತಾಡ್ಬಿಡ್ತಾರೆ. ತುಂಬಾ ಒಳ್ಳೆ ಜಡ್ಜ್ಗಳಿದ್ದಾರೆ, ಅವ್ರ ಬಗ್ಗೆನೂ ಮಾತಾಡೋಷ್ಟು ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದೇವೆ. ನಾವು ಕಾನೂನಿಗಿಂತ ದೊಡ್ಡವರಾಗ್ಲಿಕ್ಕೆ ಶುರು ಆಗ್ಬಿಟ್ಟಿದ್ದೇವೆ. ಕಾನೂನು ಎಲ್ಲರಿಗೂ ಸಮಾನವೇ, ಸಮಯ ತಗೋಬಹುದು ಅಷ್ಟೇ. ಸೊ ಅಂತ ಒಂದು ಕಾನೂನಿಗೆ ಸಂಬಂಧಪಟ್ಟಂತ ಟೀಚಿಂಗು, ಲಾಯರು, ಜಡ್ಜು, ಡಾಕ್ಟರು, ಈ ತರದ ಸಮಾಜಮುಖಿ ಉದ್ಯೋಗದಲ್ಲಿರೋರಿಗೆ ಸ್ವಲ್ಪ ಸ್ಟ್ರೆಸ್ ಇರತಕ್ಕಂಥದ್ದು ಬಿಟ್ಟರೆ ಮಿಕ್ಕಂತ ಯಾವುದೇ ಒಂದು ಕಲಾರಂಗ, ಬಟ್ಟೆ, ಹೂವು, ಹಣ್ಣು, ಕನ್ಸ್ಟ್ರಕ್ಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಟೆಕ್ನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಇನ್ನು ಕನ್ಯಾ ರಾಶಿ, ಬುಧ ಚೆನ್ನಾಗಿದ್ದಾನೆ, ಬಟ್ ಅಳುಕಿನ ಭಾವ, ಜಾಗ್ರತೆ. ಬುಧ 10ನೇ ಮನೆಯಲ್ಲಿದ್ದಾಗ ವೃತ್ತಿಗೆ ಸಂಬಂಧಪಟ್ಟಂತ ಕನ್ಫ್ಯೂಷನ್ ಇರ್ತಾನೆ, ಸುಖಕ್ಕೆ ಸಂಬಂಧಪಟ್ಟಂತ ಒಂದು ಕನ್ಫ್ಯೂಷನ್ ಇರ್ತಕ್ಕಂಥದ್ದು ಮಾಡ್ತಾನೆ, ಸುಖಕ್ಕೆ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತಾನೆ. ಜಾಗರೂಕತೆ. ಬುಧ ಏನ್ ಗೊತ್ತಾ, ಬುದ್ಧಿ ಎಷ್ಟಾದ್ರೂ ಲಾಭ, ಇದಿದ್ರೆ ಚಂದ, ಅದಿದ್ರೆ ಚಂದ, ಇದು ಮಾಡಿದ್ರೆ ಸರಿ, ಅದು ಮಾಡಿದ್ರೆ ಸರಿ. ಯಾಕಂದ್ರೆ ಅಸುರ ಗ್ರಹಗಳು ಕೇಂದ್ರದಲ್ಲಿ ನೋಡ್ತಿದ್ದಾರೆ. ಕೇತುವು ಬುಧನಿಗೆ ಕೇಂದ್ರ ಸ್ಥಾನ, ರಾಹು ಕೂಡ. ಲಕ್ಷ್ಮೀನಾರಾಯಣ ಯೋಗ ಇದೆ, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ, ಕಾರ್ಯ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷ ಅಭಿವೃದ್ಧಿ. ಒಂದು ಪುಟ್ಟ ನಿಟ್ಟಿಂಗು, ಡಿಸೈನಿಂಗು, ಕಂಠದಾನ ಕಲಾವಿದರು, ಮಾಧ್ಯಮ ರಂಗದಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವ್ರು, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಜ್ಞಿಕ, ಈ ತರದ ಒಂದು ಕೆಲಸ ಕಾರ್ಯ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ವಿಶೇಷ ಅಭಿವೃದ್ಧಿಯ ವಾರ. ಇನ್ನು ತುಲಾ ರಾಶಿ, ಸ್ವಲ್ಪ ಹಣಕಾಸಿನ ಚಿಕ್ಕುಗಳು ಅಂದ್ಬಿಟ್ರೆ, ಇಲ್ಲ ಮನೆಯಿಂದ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಉದ್ಯೋಗ, ದೂರದ ವಿದ್ಯೆ, ದೂರದ ಕೆಲಸ, ದೂರದ ಮಾತು, ದೂರದ ಜೀವನ, ಸ್ವಲ್ಪ ಟೆನ್ಷನ್, ಮಾನಸಿಕ ಅಸ್ವಸ್ಥತೆ, ಟೆನ್ಷನ್. ಸಾಲ ಮಾಡಿಕೊಂಡವರಿಗೆ ಸ್ವಲ್ಪ ಟೆನ್ಷನ್, ದುಡಿಯೋರಿಗೆ ಟೆನ್ಷನ್ ಇಲ್ಲ ಮಕ್ಕಳೇ. ಈ ವಾರ ನೀವು ಲಕ್ಷ್ಮೀನಾರಾಯಣ ಯೋಗ ಭಾಗ್ಯದಲ್ಲಿ ಏನೇನು ಕೆಲಸ ಮಾಡ್ತಿದ್ರೋ ಅದರಲ್ಲಿ ಮುತುವರ್ಜಿ ವಹಿಸ್ಕೊಂಡು ಕೆಲಸ ಮಾಡತಕ್ಕಂಥದ್ದು ಮಾಡಿ ಆನಂದಕರವಾಗಿರ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಪಾಡಿಗೆ ನೀವು ಮುತುವರ್ಜಿ ವಹಿಸ್ಕೊಂಡು ಮಾಡಿ. ಹೌದು, ಅಲಂಕಾರ, ಉಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಡೆಂಟಿಸ್ಟ್ಗಳು, ಕಾಸ್ಮೆಟಾಲಜಿಸ್ಟ್ಗಳು, ಮೇಕಪ್ ಆರ್ಟಿಸ್ಟ್ಗಳು, ಈ ಥರದ್ರಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವೃಶ್ಚಿಕ ರಾಶಿ, ಅಷ್ಟಮದಲ್ಲಿ ಶುಕ್ರ, ಬುಧ, ಸೂರ್ಯ, ಲಕ್ಷ್ಮೀನಾರಾಯಣರು ಅಷ್ಟಮದಲ್ಲಿ ಗುಪ್ತ ಸ್ಥಾನದಲ್ಲಿರೋದ್ರಿಂದ ಗುಪ್ತ ಧನವೂ ಬರುತ್ತೆ, ಗುಪ್ತ ತೊಂದರೆಗಳು ಬರುತ್ತೆ, ಗುಪ್ತ ಖರ್ಚುಗಳು ಬರುತ್ತೆ, ಗುಪ್ತ ಬಾಧೆಗಳೂ ಇರುತ್ತೆ. ಶುಕ್ರ ಅಷ್ಟಮ ಸಪ್ತಮಾಧಿಪತಿ, ಸಪ್ತಮದಲ್ಲಿ ಒಂಟಿ ಗುರು, ಗ್ಯಾರಂಟಿ ದಾಂಪತ್ಯದಲ್ಲಿ ಅಲ್ಲೊಂದು ಅಪಶ್ರುತಿ. ನಾನಿರೋದೇ ಹೀಗೆ, ಹಾಗೆ ಎತ್ಕೊಳ್ಳಿ. ಮೊದಲೇ ನಾನು ಹೇಳ್ತಿರ್ತೇನೆ, ವೃಶ್ಚಿಕ ರಾಶಿ ಸನ್ಯಾಸಿ ರಾಶಿ, ನೀವು ಮದುವೆನೇ ಆಗ್ಬಾರ್ದು, ನಿಮಗೆ ಅರ್ಧ ಸುಖವೇ. ಯಾರಾದ್ರೂ ವೃಶ್ಚಿಕ ರಾಶಿಯವ್ರು ಕಮೆಂಟ್ ಹಾಕಿ, ಖಂಡಿತ ಹೇಳ್ತೀರಿ ಹೌದು ಗುರುಗಳು, ಏನೋ ಒಂದಿಟ್ಟಿರ್ತಾನೆ, ತಂದೆದೋ, ತಾಯಿದೋ, ಗಂಡಂದೋ, ಹೆಂಡತಿದೋ, ಮಕ್ಕಳು, ಏನೋ ಒಂದು ಅರ್ಧ ಸುಖ, ಅರ್ಧ ಕಣ್ಣೀರೇ, ಹೇಳ್ಕೊಳ್ಳಾರದ ಸಂಕಟವೇ, ಹೇಳ್ಕೊಳ್ಳಾರದ ಬಾಧೆಯೇ. ಯಾಕಂದ್ರೆ ಕಡಗ ಲಗ್ನಕ್ಕೆ ಪೂರ್ಣ ಸುಖವಿಲ್ಲ, ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಗೆ ಮುಕ್ಕಾಲು ಭಾಗ ಇಲ್ಲ, ಮೀನ ಲಗ್ನ ಮೀನ ರಾಶಿಗೆ ಒಂದು ಕಾಲು ಭಾಗ ಇರಲ್ಲ. ದಟ್ ಇಸ್ ವಾಟ್ ಡಿಫಾಲ್ಟ್. ಹಾಗೆ ಮೊದಲೇ ಅಲ್ಲಿ ಒಂಟಿ ಗುರು ಬೇರೆ ಕೂತಿದ್ದಾನೆ, ಸಪ್ತಮ ಗುರು ಬ್ಯೂಟಿಫುಲ್, ಆದ್ರೆ ಸಪ್ತಮಾಧಿಪತಿ ಎಲ್ಲಿ ಕೂತಿದ್ದಾನೆ ಅಂತ ನೋಡ್ಬೇಕಾಗುತ್ತೆ ನಾವು. ಅಷ್ಟಮದಲ್ಲಿ ಕೂತು ಬಿಟ್ಟಿದ್ದಾನೆ, ಆ ಶುಕ್ರ ಬೇರೆ ರಾಹು ಸಾರ, ಇಲ್ದಿದ್ದು ಹುಳ, ಆಯ್ ಉಡವಿಂದಿ, ಅದು ಹಂಗಾಗಿದ್ರೆ ಇದು ಹಿಂಗಾಗಿದ್ರೆ ನಾನೇ ಸರಿ. ನೆನಪಿಟ್ಟುಕೊಳ್ಳಿ, ನಮ್ಮ ಭಾವಕ್ಕೆ ತಕ್ಕಂತೆ ನಾವು ಸರಿ.
ನಮ್ಮ ಅಭಿಪ್ರಾಯಗಳು ಎದುರುಗಡೆಯವ್ರಿಗೆ ಸರಿ ಇರಬೇಕನ್ನೋದು ಏನೂ ಇಲ್ಲವೇ ಇಲ್ಲ. ನಾನು ಹೇಳಿದ್ದೆಲ್ಲ ಹಾಗಿದ್ರೆ 7 ಕೋಟಿ ಜನರು ಸಬ್ಸ್ಕ್ರಿಪ್ಷನ್ ಆಗ್ಬಿಟ್ಟಿರೋರು, 7 ಕೋಟಿ ಜನರು ನಿತ್ಯ ನೋಡ್ತಿರೋರು. ಖಂಡಿತ ಆಗೋಲ್ಲ. ನನಗೊಂದು ಆತ್ಮತೃಪ್ತಿ ಇದೆ, ಸಾಕು 2 ಲಕ್ಷ ಜನ ಸೇರ್ಲಿ. ಇಂದಿನ ಚಾನೆಲ್ಗಳಲ್ಲಿ 4 ಲಕ್ಷ, ಇನ್ನೊಂದು ಚಾನೆಲಲ್ಲಿ 4 ಲಕ್ಷ ಬರಲಿ ಬಿಡಿ, ಬರೋಷ್ಟು ದಿನ ಬರಲಿ, ಆಗೋಷ್ಟು ದಿನ ನಾನು ಮಾಡ್ತೇನೆ. ಎಷ್ಟು ದಿನ ನಂಗೆ ದಾರಿ ತೋರಿಸ್ಲಿಕ್ಕೆ ಆಗುತ್ತೋ ಒಂದು ಪುಟ್ಟ ಪ್ರಯತ್ನ, ಅದರಲ್ಲಿ ತೃಪ್ತಿ ಇಲ್ಲ. ನನ್ನ ಅಭಿಪ್ರಾಯಗಳು ಎಲ್ಲರೂ ಕೇಳಬೇಕು, ಎಲ್ಲರೂ ನೋಡಬೇಕು, ಅದು ಶತಮೂರ್ಖತ್ವ ಅಲ್ಲ, ಷಂಡಮೂರ್ಖತ್ವ. ಷಂಡಮರ್ಕರರು ಅಂತ ಹೇಳ್ತೇವೆ, ಆ ಥರದ್ದು ಒಂದು ನೆತ್ತಿಗತ್ತಷ್ಟೆ. ವೃಶ್ಚಿಕ, ನಿಮ್ಮ ದಾಂಪತ್ಯವನ್ನ ಕಾಪಾಡಿಕೊಳ್ಳಿ. 100% ಅಲ್ಲೇನಾದ್ರೂ ಒಂದು ನೋವಿತ್ತು, ವಿಘ್ನ ಇತ್ತು, ತೊಂದರೆ ಇತ್ತು, ಪೆಟ್ಟು. ಸೊ ವೆನ್ ಲೈಫ್ ಪಾರ್ಟ್ನರ್ ಇಟ್ ಸೆಲ್ಫ್ ಎ ಮೆಸ್ಡ್ ಅಪ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಜೀವನ ಸಂಗಾತಿಯೇ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ, ಇಲ್ಲ ನೀವು ಅರ್ಥ ಮಾಡ್ಕೊಂಡಿಲ್ಲ, ಅಲ್ಲೊಂದು ಅಪಶ್ರುತಿ ಆಗಿದೆ. ಇನ್ನೆಲ್ಲ ಪಾರ್ಟ್ನರ್ಶಿಪ್ ಅಪಶ್ರುತಿಯೇ. ವ್ಯವಹಾರದ ಪಾರ್ಟ್ನರು, ಪಾಲುದಾರಿಕೆಯ ಪಾರ್ಟ್ನರ್, ಮನಿ ಪಾರ್ಟ್ನರ್, ಟ್ರೇಡಿಂಗ್ ಪಾರ್ಟ್ನರ್, ಸ್ಟಾಕ್ ಮಾರ್ಕೆಟ್ ಪಾರ್ಟ್ನರ್, ಚೀಟಿ ಪಾರ್ಟ್ನರ್, ಯಾವುದಾದ್ರೂ ಓಡೋಗ್ಬಿಡ್ತಾರೆ ಗ್ಯಾರಂಟಿ. ವೃಶ್ಚಿಕ ರಾಶಿ ಅಲ್ಲೊಂದು ನೋವುಂಟು, ಹುಷಾರು. ಕೊಡೋದು ತಗೊಳ್ಳೋ ವ್ಯವಹಾರಗಳಲ್ಲಿ ಈ ವಾರ ದುಡುಕಲೇಬೇಡಿ. ಯಾವುದೋ ಟ್ರೇಡಿಂಗಿಗಂತೂ ಹೋಗ್ಲೇಬೇಡಿ. ಗುಪ್ತಧನ ಯಾವುದೋ ಒಂದು ಬಂದ್ಬಿಡುತ್ತೆ, ಯಾವುದೋ ಒಂದು ಚೀಟಿ, ಯಾವುದೋ ಒಂದು ಕೊಡೋದು, ಯಾವುದೋ ಒಂದು ಮಾಡೋದು. ಗಂಡನೇ ಅರ್ಥ ಮಾಡ್ಕೊಂಡಿಲ್ಲ, ಹೆಂಡ್ತಿನ ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮ ಮಾತು ಕೇಳ್ತಿರೋ ಜೀವನ ಪರ್ಯಂತ ನಿಮ್ಮ ಜೊತೆ ಇರಬೇಕಾದಂಥವರೇ ಅಷ್ಟೊಂದು ಅನುರಾಗ, ಭಕ್ತಿ, ಪ್ರೀತಿ, ಪ್ರೇಮ ಎಲ್ಲ ಕೊಟ್ಟಂಥದ್ದೇ ಅವರೇ ಒಂಚೂರು ಚುಚ್ಚಿದಾಗಿಯೂ ಏನೋ ಒಂದು ಅಪಶ್ರುತಿ ಆಡಿಬಿಟ್ಟಿದೆ. ಇನ್ನು ಬೇರೆಯವರೇ ಅಷ್ಟು. ಹುಷಾರ್. ವೃದ್ಧಾಶ್ರಮ, ಅನಾಥಾಶ್ರಮ, ದೇವತಾಶ್ರಮ, ಈ ಥರದಕ್ಕೆ ಸಂಬಂಧಪಟ್ಟಂಥದ್ದು, ಪ್ರಕೃತಿ ಚಿಕಿತ್ಸಾ ಕೇಂದ್ರ, ನೇಚರ್ ಥೆರಪಿ, ಒಂದು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಒಂದು ವಿದ್ಯಾ ಕೇಂದ್ರಗಳು, ದೈವಿಕ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳು, ಇಂಥವುಗಳಲ್ಲಿ ಕೆಲಸ ಕಾರ್ಯ, ಉದ್ಯೋಗ, ಸ್ಥೈರ್ಯ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಇನ್ನು ಧನುಸು ರಾಶಿ, ಸೂರ್ಯ ಕೇಂದ್ರದಲ್ಲಿ ಪ್ರಬಲವಾಗಿದ್ದಾನೆ, ಬ್ಯೂಟಿಫುಲ್. ಭಾಗ್ಯೇ ಸಪ್ತಮಂ, ಸಪ್ತಮೇ ಸಪ್ತಮಂ, ಷಷ್ಠಮೇ ಸಪ್ತಮಂ. ತುಂಬಾ ಕೇರ್ಫುಲ್ ಇರ್ಬೇಕು ನೀವು. ತೊಂದರೆ ಕೊಡೋರೆಲ್ಲ ಅಲ್ಲಿ ಲಾಕ್ ಆಗ್ಬಿಟ್ಟಿದ್ದಾರೆ 7ನೇ ಮನೆಯಲ್ಲಿ. 7ನೇ ಮನೆ ಅನ್ನೋದು ಪ್ರತಿಯೊಬ್ಬರ ಜಾತಕದಲ್ಲಿ ನಾವು ನೋಡೋದೇ 7ನೇ ಮನೆ. ಮದುವೆ, ಮನೆ, ಕುಟುಂಬ, ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ, ವ್ಯವಹಾರ, ನಂಬಿಕೆ, ವಿಶ್ವಾಸ ಎಲ್ಲ ನೋಡೋದು 7ನೇ ಮನೆನೇ. ನಿಮ್ಗೆ ಗೊತ್ತಿಲ್ಲ, ಇಟ್ ಇಸ್ ದ ಮೋಸ್ಟ್ ಪೀಕ್ ಪಾಯಿಂಟ್. ಮದುವೆ ಅಂದಿದ್ದೆ 7ನೇ ಮನೆನೇ ನೋಡೋದು, ಕೊಡೋದು ತಗೊಳ್ಳೋದು 7ನೇ ಮನೆನೇ ನೋಡೋದು. ದುಷ್ಟಗ್ರಹಗಳಿದ್ದಾರೆ, ಇಲ್ಲ ಬಲಾಢ್ಯ ಗ್ರಹಗಳಿದ್ದಾರೆ, ಮುಗೀತು, ಅಲ್ಲಿ ಚರ್ಚಿಸ್ಕೋತೀರಿ ಅಂತೀವಿ. ಈಗ ಧನುಸ್ ರಾಶಿಗೆ 6ನೇ ಮನೆ ಗುರು ಚಂದ್ರ ನಕ್ಷತ್ರದಲ್ಲಿದ್ದು, ಅಷ್ಟಮಾಧಿಪತಿ ನಕ್ಷತ್ರದಲ್ಲಿದ್ದು, ಅಲ್ಲೊಂದು ನೋವುಗಳು, ಮನೆ, ಕುಟುಂಬ, ಈ ಥರದ್ದೆಲ್ಲ ಆಗ್ತಿರುತ್ತೆ. ದಾಂಪತ್ಯ ವಿಚಾರದಲ್ಲಂತೂ ಕೆಲವ್ರಿಗಂತೂ ಉಲ್ಟಾ ಪಲ್ಟಾ ಕೇಸುಗಳಾಗ್ಬಿಟ್ಟಿರ್ತವೆ. ಗೆಲ್ತೀನಿ ಕೇಸಲ್ಲಿ ಅಂದವ್ರು ಉಲ್ಟಾ ಸೋತಿರ್ತಾರೆ. ಎಚ್ಚರಿಕೆ. ಯಾಕಂದ್ರೆ ಅಲ್ಲಿ ನೋಡಿ, ಬಲಾಢ್ಯವಾಗಿ ಲಕ್ಷ್ಮೀನಾರಾಯಣರು ಕೂತು ಬಿಟ್ಟಿದ್ದಾರೆ. ಆಗೋಲ್ಲ, ಕಾನೂನನ್ನ ಮೀರ್ಕೊಂಡು ನೀವು ಬರೋಕ್ಕಾಗಲ್ಲ. ಎಚ್ಚರಿಕೆ. ಕಾನೂನು ಕಟ್ಟಳೆಗಳಿದ್ದಾವೆ, ಕಾಂಪ್ರಮೈಸ್ ಆಗಿ. ಕೇಸುಗಳಿದ್ದಾವೆ, ಕಾಂಪ್ರಮೈಸ್ ಆಗಿ. ದುಡ್ಡು ಕಾಸು ವ್ಯವಹಾರ, ಪಾರ್ಟ್ನರ್ಶಿಪ್ ವ್ಯವಹಾರ, ಅವ್ರಿಗೆ ಲಾಭ. ಆಯ್ತು, ನಾನು ಕನ್ಸಲ್ಟೆಂಟ್ ಆಗಿ ಮಾಡ್ತೇನೆ, ನಾನು ಬಂಡವಾಳ ಹಾಕಲ್ಲ, ನಾನು ನೋಡ್ಕೋತೇನೆ, ಸೂಪರ್ವೈಸ್ ಮಾಡ್ತೇನೆ, ಆ ಥರದ ವ್ಯವಹಾರಗಳಲ್ಲಿ ಪ್ರಗತಿ. ಯಾಕಂದ್ರೆ ಗುರು 6ನೇ ಮನೆಯಲ್ಲಿ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಕುಜ ಒಬ್ಬನೇ ಪ್ರಬಲ, ಆದ್ರೂ ಅವನು ನೀಚತ್ವ ನೋಡ್ತಿದ್ದಾನೆ, ಅದೊಂದು ಬೇರೆ ಪ್ರಾಬ್ಲಮ್. ವ್ಯಯತ್ವವನ್ನು ಕೂಡ ನೋಡ್ತಿದ್ದಾನೆ. ಸೊ ಹುಷಾರಾಗಿರಿ. ಮಾಡ್ಕೊಂಡಿದ್ದು ಅದೇನೋ ಹೇಳ್ತಾರೆ, 1 ಲೋಟ ನೀರು ಕಷ್ಟಪಟ್ಟು ತಗೋ ಬಂದಿದ್ದು 4 ಲೋಟ ಸಮಸ್ಯೆಗೆ ಅನ್ನೋ ಥರ ಆಗ್ಬಿಡುತ್ತೆ. 4 ಲೋಟ ಸಮಸ್ಯೆಗಳು ಇಟ್ಕೊಂಡು 1 ಲೋಟ ತಂದಿಟ್ಕೊಂಡೆ. ಹುಷಾರು. ಯಾರ್ದೋ ಕೇಳಿ ದುಡ್ಡು, ಯಾರ್ದೋ ಪಾರ್ಟ್ನರ್ಶಿಪ್ ಹೋಗೋದು, ಫ್ರೆಂಡ್ಶಿಪ್ ವ್ಯವಹಾರ ಹೋಗೋದು, ಶೂರಿಟಿ ಹೋಗೋದು, ದಿಢೀರ್ ಇನ್ವೆಸ್ಟ್ಮೆಂಟ್ ಮಾಡೋದು, ಕಲಾರಂಗದಲ್ಲಿರೋರು ಜಾಗ್ರತೆ, ಬಂಗಾರ, ಬೆಳ್ಳಿ, ಆಭರಣ, ಟ್ರೇಡಿಂಗು, ಹುಷಾರು. ಕಳ್ತನಗಳಾಗ್ತಕ್ಕಂಥದ್ದು, ಕೋರ್ಟ್ ಮೆಟ್ಲತ್ತಕ್ಕಂಥದ್ದು, ಮೋಸಗಳಾಗ್ತಕ್ಕಂಥದ್ದು, ಇವನ್ನ ಹೆಚ್ಚೆಚ್ಚು ನೋಡ್ತೀರಿ. ತುಂಬಾ ಹುಷಾರಾಗಿದ್ದು ಬಿಡಿ. ಯಾವುದು ಮಾಡಬೇಡಿ. ಇರೋದ್ರಲ್ಲಿ ನಡೆಸ್ತೇನೆ, ಇರೋದ್ರಲ್ಲಿ ನಾನು ಈಜ್ತೇನೆ, ಇರೋದ್ರಲ್ಲಿ ಬದುಕು, ಇರೋದ್ರಲ್ಲಿ ಊಟ, ಇರೋದ್ರಲ್ಲಿ ಸಾಕು, ನನ್ನ ಕೈ ಒಂದು 20,000 ಕೊಡ್ತಿದ್ದಾನೆ, ಅದರಲ್ಲೇ ಇರಿ. ಹಣ ನೀನು ದೊಡ್ಡವನು ಈಗ ಹೇಳ್ಬೇಡಿ ಮಕ್ಕಳ. ಯಾವ ದೊಡ್ಡ ಕಾರ್ಯ ಬೇಡ. ಯಾಕಂದ್ರೆ ಸಪ್ತಮದಲ್ಲಿ ಪ್ರಬಲವಾಗಿ ಕೂತು ಬಿಟ್ಟಿದ್ದಾರೆ. ಅವ್ರ ಕೈ ಮೇಲಾಗುತ್ತೆ. ಅವ್ರು ಹೇಳಿದ್ ಸರಿ. ಅವ್ರು ತಗೊಳ್ಳೋವರೆಗೂ ಕೊಟ್ಟವನು ಕೋಡಂಗಿ, ಈಸ್ಕೊಂಡವ್ ನೀರ್ ಭದ್ರ.
ಕೊಟ್ಟವನು ಕೊಡಂಗಿ ನಾವು ದುಡ್ಡು ಕೊಟ್ವಿ, ವ್ಯವಹಾರ ನಂಬಿದ್ವಿ, ನಮ್ಮ ಮಗಳನ್ನ ಅವನ ಕೈಗೆ ಒಪ್ಪಿಸಿದ್ವಿ. ಇದೆಲ್ಲ ಕೊಟ್ಟವನು ಕೋಡಂಗಿಯೇ. ನೋಡಿ ಅಲ್ಲಿ ಸೂರ್ಯ, ಶುಕ್ರ, ಬುಧ, ಗುರು 12ನೇ ಮನೆ, ಅವನಿಂದ್ಗಡೆ ಕುಜ, ಅವನಿಂದ್ಗಡೆ ರಾಹು, ಅವನಿಂದ್ಗಡೆ ಶನಿ, ಅವನಿಂದ್ಗಡೆ ಕೇತು, ಇಷ್ಟು ಲಾಕ್ ಆಗಿರೋದ್ರಿಂದ ವಿಪರೀತ ಡೈವರ್ಸ್ಗಳು ನಡೀತವೆ. ಅದರಲ್ಲಂತೂ ಕಲಾವಿದ ಸ್ಥಾನದಲ್ಲಿರೋರು, ಡೈರೆಕ್ಷನ್ ಲೈನಲ್ಲಿರೋರು, ಮಾಧ್ಯಮ ಲೈನಲ್ಲಿರೋರು ತುಂಬಾ ಹುಷಾರಾಗಿರಿ. ಯಾರ್ಯಾರೋ ಬಂದು ಕೆದಕ್ತಾರೆ, ನೀವ್ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ, ನೀವ್ಯಾಕೆ ನಮಗೂ ಅದು ಸುಮ್ಮನೆ ಇದ್ಬಿಡಿ, ನೋ ಕಮೆಂಟ್ಸ್, ಎದ್ದೋಗಿ ನೋಡ್ಕೊಳ್ಳೋಣ, ನಾವೇನ್ ಮಾಡ್ಬೇಕು ಹಿಂದೆಯಿಂದ ನೋಡ್ಕೊಳ್ಳೋಣ, ಯಾರಿಗೆ ಸಪೋರ್ಟ್ ಮಾಡೋಣ ಮಾಡೋದು ಬೇಡವಾ ಅದು ನಿಮಗ್ ಸೇರಿದ್ದು. ಹಿಂದ್ಗಡೆಯಿಂದ ಮುಂದ್ಗಡೆ ಏನು ಮಾತಾಡೋಕೆ ಹೋಗ್ಬೇಡಿ. ಇನ್ನು ಮಕರ ರಾಶಿ 6ನೇ ಮನೇಲಿ ಶುಕ್ರ, ದಾಟ್ ಇಸ್ ದ ಥ್ರೆಟ್. ಸೊ ಉದ್ಯೋಗದಲ್ಲಿ ಒಂದು ಎಳೆದಾಟ, ಆರೋಗ್ಯದಲ್ಲಿ ಒಂಚೂರು ಎಳೆದಾಟ, ಶುಗರ್ ಪ್ರಾಬ್ಲಮ್ ಇದೆ, ನರ್ವಸ್ ಪ್ರಾಬ್ಲಮ್ ಇದೆ, ಫೇಶಿಯಲ್ ಸ್ಟ್ರೋಕ್ಸ್ ಪ್ರಾಬ್ಲಮ್ ಆಗಿದೆ, ಬ್ರೈನ್ ಸ್ಟ್ರೋಕ್ ಪ್ರಾಬ್ಲಮ್ ಆಗಿದೆ, ಮುಖದ ಪಾರ್ಶ್ವವಾಯು ಸಮಸ್ಯೆ ಆಗಿದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗಿದೆ. ಹೆಲ್ತ್ ಇಶ್ಯೂಸ್ ಆಗಿರೋರಂತೂ ತುಂಬಾ ಹುಷಾರಾಗಿ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ಆರೋಗ್ಯಂ ಭಾಸ್ಕರಂ, ಅವನು ಕೂಡ ಲಕ್ಷ್ಮೀನಾರಾಯಣರ ಜೊತೆ 6ನೇ ಮನೇಲಿ ಬಂಡವಾಗಿ ಕೂತಿದ್ದಾನೆ, ಎದ್ದೋಳ್ತೀರಿ ಇಲ್ಲ ಅಂತಲ್ಲ. ಬಟ್ ಟ್ರೀಟ್ಮೆಂಟು ಇನ್ನೊಂದು ಮನಸ್ಸಿಗೆ ಸುಮ್ಮನೆ ನಲಗಿಸ್ತಾನೆ. ತಪ್ಪದೆ ಸುವಾಸಿನಿ ಪೂಜೆಗಳು, ನಾನು ಆಗಾಗ ಹೇಳ್ತಿರ್ತಾನೆ, ಮನೇಲಿ ಒಂದು ಲಕ್ಷ್ಮೀ ದಿಗ್ಬಂಧ ತಂದಿಟ್ಟು ಅದನ್ನ ಅಡಿಗೆ ಮನೆಯಲ್ಲೇ ಇಡಬೇಕು ಒಂದು ತಟ್ಟೆಯಲ್ಲಿ, ಅಕ್ಷತೆ, ಅದ್ರ ಜೊತೆಲಿ ಒಂದು 3 kg ಅಕ್ಕಿ, ನವಧಾನ್ಯದ ಪ್ಯಾಕೆಟ್, ಒಂದು ಬೆಲ್ಲ, ಒಂದು ಕೊಬ್ಬರಿ, ಒಂದು 6 ಬಳೆ, ಒಂದು ಬ್ಲೌಸ್ ಪೀಸು, ಒಂದು ಕೈ ವಸ್ತ್ರ, ಹೂವು, ಹಣ್ಣು, ಒಂದು ತೆಂಗಿನಕಾಯಿ, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಇಷ್ಟಿಟ್ಟು ಪ್ರತಿ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಆಗಿದೆ ಮನೆಯವರು ಯಾರಾದ್ರೂ ಅಡಿಗೆ ಮನೆಗೆ ಬಂದು ದೀಪ ಹಚ್ಚಬೇಕು. ಒಂದು ಸ್ತ್ರೀಗಿರುವಂತಹ ಶಕ್ತಿ ಕೇಂದ್ರ ಅದೇ. 6 ಬತ್ತಿಯ ದೀಪ ಹಚ್ಚಿ ಕಂಪಲ್ಸರಿ. ಪ್ರತಿ ಏಕಾದಶಿ ಅದು ಏನಿಟ್ಟು ಪೂಜೆ ಮಾಡ್ತಿದ್ರಲ್ಲ ಎಲ್ಲ ಒಂದು ಬ್ಯಾಗಲ್ಲಿ ಹಾಕೊಂಡು ತಟ್ಟೆ ಅಲ್ಲೇ ಬಿಡಿ, ಬಟ್ಲು ಅಲ್ಲೇ ಬಿಡಿ, ಆಯ್ತಾ? ಆ ಲಕ್ಷ್ಮೀ ದಿಗ್ಬಂಧನ್ನು ಅಲ್ಲೇ ಇಡಿ, ಮತ್ತೆ ಹೊಸ ತಂದಿಡಿ, ಇದನ್ನೆಲ್ಲ ರೀಪ್ಲೇಸ್ ಮಾಡಿ ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗಿ ಶ್ರೀನಿವಾಸರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಟ್ಟು, ಅರ್ಚನೆ ಮಾಡಿಸ್ಬಿಟ್ಟು 8 ರಿಂದ 80 ವರ್ಷದ ಸ್ತ್ರೀಗೆ ದಾನ, ಇನ್ನೊಮ್ಮೆ ಪುರೋಹಿತರಿಗೆ ದಾನ, ಈ ತರ ಮಾಡ್ತಾ ಬನ್ನಿ. ಕಡಿಮೆ ಅಂದ್ರೆ 24, 12, 24, 36 ಏಕಾದಶಿ ನಿಮ್ಮ ಶಕ್ತಿ ಮಾಡ್ಕೊಳ್ಳಿ. ಸಮಾಧಾನಂ, ಕಸ್ಟಮರ್ ಸರ್ವಿಸು, ಈ ಒಂದು ಕನ್ಸಲ್ಟೆನ್ಸಿ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ. ಸಣ್ಣ ಪುಟ್ಟ ಲೇವಾದೇವಿ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಮಧ್ಯವರ್ತಿಯ ವ್ಯವಹಾರಗಳು, ಗಂದಿಗೆ ಅಂಗಡಿ, ಪೂಜಾ ಸಾಮಗ್ರಿಗಳು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಇನ್ನು ವಿಶೇಷವಾಗಿ ಕುಂಭರಾಶಿ, ಲಗ್ನದಲ್ಲಿರೋ ಶನಿ ಭಾರ ನಿಮಗೆ. ಲಗ್ನ ಶನಿ ಭಾರ ಶನಿಯೇ. ಏನೋ ಒಂದು ಭಾರ ಇರುತ್ತೆ, ಮನೆದು, ಕುಟುಂಬದ್ದು, ಹಿರಿಯರದು, ವ್ಯವಹಾರದ್ದು, ನಿಮಗೆ ಜನ್ಮಾಂತರ ಭಾರ ಇರುತ್ತೆ ಮಕ್ಕಳೇ. ಯಾವ ಕುಂಭರಾಶಿಯವ್ರು ನೆಮ್ಮದಿಯಾಗಿದ್ದೀರಿ ತೋರಿಸ್ಬಿಡಿ ನೋಡೋಣ. ಈ 12 ಟಾಪ್ ರಾಶಿಗಳಲ್ಲಿ 3 ರಾಶಿಗೆ ಯಾವತ್ತಿಗೂ ನೆಮ್ಮದಿ ಇರೋಲ್ಲ, ಭಾರ ತಪ್ಪಿದ್ದಲ್ಲ. ಅದರಲ್ಲಿ ಕುಂಭರಾಶಿ ಇದ್ದೇ ಇರುತ್ತೆ. ಆದ್ರೂ ನೀವು ಬಂಡ್ರು ಏನೇನ್ ಗ್ಯಾಪಲ್ಲಿ, ಸೈಕಲ್ ಗ್ಯಾಪಲ್ಲಿ ಏನೇನ್ ತಗೋಬೇಕೋ ತಗೊಂಡಿರ್ತೀರಿ, ತಿಂದಿರ್ತೀರಿ, ಕುಡ್ದಿರ್ತೀರಿ. ನಾನು ಎಷ್ಟು ನೋಡಿಲ್ಲ. ಬಾಬಾ ನಿಮ್ ರಸಕೆತ್ತಿಗೆ ಕಡಿಮೆ ಇಲ್ಲ, ನಿಮ್ ತುಂಟತನಕ್ಕೆ ಕಡಿಮೆ ಇಲ್ಲ, ನಿಮ್ ಪಾರ್ಟೀಸ್ಗೆ ಕಡಿಮೆ ಇಲ್ಲ, ಎಲ್ಲ ಇರುತ್ತೆ. ಆದ್ರೂ ಒಂದ್ ಸ್ವಲ್ಪ ಭಾರ ಇರುತ್ತೆ ಅಂತ ನಲ್ಗೋರು ನೀವು. ಪಂಚಮದಲ್ಲಿರೋ ಬುಧ ಒಬ್ಬ ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದಾಗ್ತಾನೆ. ಮಕ್ಕಳ ವಿಚಾರ, ಗೌರವದ ವಿಚಾರ, ಓಡೋ ವಿಚಾರ, ಸ್ವಲ್ಪ ಆರೋಗ್ಯ, ಸ್ಕಿನ್ ಅಲರ್ಜೀಸು, ಸ್ವಲ್ಪ ನರ್ವಸ್ ಪ್ರಾಬ್ಲಮ್ಸು, ಅದೊಂಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಬಿಟ್ರೆ ದುಡ್ಡು, ಕಾಸು, ವ್ಯವಹಾರ, ಓಡಾಟ, ಸುತ್ತಾಟ ಎಲ್ಲದರಲ್ಲೂ ಅದ್ಭುತವಾಗಿರ್ತಕ್ಕಂಥ ವಾರ. ಲಕ್ಷ್ಮೀನಾರಾಯಣ ವಾರ. ಮಕ್ಕಳಿಂದ ಹೆಸರು, ಮಕ್ಕಳಿಂದ ಗೌರವ, ಮಕ್ಕಳ ಬಗ್ಗೆ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್, ಮಕ್ಕಳ ಮದುವೆ, ಮಕ್ಕಳ ಸೆಟಲ್ಮೆಂಟ್, ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಮನೆ, ಜಾಗ ತಗೊಳ್ಳೋದು, ಮಾಡೋದು, ಇವುಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ವಾರವಾಗಿರುತ್ತೆ. ಚೆನ್ನಾಗಿದೆ, ಏನು ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ಬ್ಯೂಟಿಫುಲ್. ಕುಂಭರಾಶಿ, ಕುಂಭದ್ರೋಣ ಮಳೆಯ ಒಂದು ಜಾಗ ತಗೊಳ್ಳೋದು, ಒಂದು ಆನ ತಗೊಳ್ಳೋದು, ಒಂದು ಮನೆ ತಗೊಳ್ಳೋದು, ಈ ಥರದ್ದು ಒಂದುಂಟು. ಉದ್ಯೋಗದಲ್ಲೂ ಕೂಡ ತುಂಬಾ ಒಳ್ಳೆ ಹೆಸರು, ಕೀರ್ತಿ ಪಡಿತೀರಿ. ಸ್ವಂತ ಕಾರ್ಯದಲ್ಲಿರೋರು, ಸ್ವಂತ ಬಿಸ್ನೆಸ್ನಲ್ಲಿರೋರಿಗೆ ಅಂತೂ ಒಳ್ಳೆ ಒಂದು ಲಕ್ಷ್ಮೀ ಯೋಗ, ಲಕ್ಷ್ಮೀ ಕೃಪಾ ಕಟಾಕ್ಷ ಯೋಗ. ಇನ್ನು ವಿಶೇಷವಾಗಿ ಮೀನರಾಶಿ, ನಿಮಗೆ ರಾಶಿಯಾಧಿಪತಿಯೇ ಗುರು.
ಅವನು ಪಂಚಮಾಧಿಪತಿಯ ಭಾವದಲ್ಲಿರೋದ್ರಿಂದ ಕುಂಭದ್ರೋಣ ಮಳೆ, ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಬರುತ್ತೆ. ಬಂಗಾರದ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಬೆಳ್ಳಿ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರಗಳಿದ್ದರೆ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಹೋಟೆಲು, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ಕಲಾವಿದರು, ಏರ್ಲೈನ್ಸು, ದೊಡ್ಡ ದೊಡ್ಡ ಲಕ್ಸುರಿ ವಿಲ್ಲಾಸು, ರೆಸಾರ್ಟ್ಸು, ದೊಡ್ಡ ದೊಡ್ಡದು ಪ್ರಾಜೆಕ್ಟ್ಗಳು, ಸಣ್ಣದಾದ್ರೂ ಸರಿ, ದೈವಿಕ ಕಾರ್ಯಗಳಾದ್ರೂ ಸರಿ, ಯಾಜ್ಞಿಕರು, ಹೋಮ ಮಾಡತಕ್ಕಂಥ ಅಗ್ನಿಹೋತ್ರರು, ಅಂಥದ್ರಲ್ಲಿದ್ರು ಕೂಡ ದೇವಿ ಆರಾಧಕರು, ದೇವಿ ಪೂಜೆಯಲ್ಲಿ ಇರತಕ್ಕಂಥವ್ರು, ಅವರಿಗೂ ಕೂಡ ಶುಭ ಯೋಗವಿರತಕ್ಕಂಥ ಅಖಂಡವಾದ ಯೋಗ. ಆದರೆ ವಿಪರೀತ ಖರ್ಚಿರುತ್ತೆ, ವಿಪರೀತ ಕಣ್ದೃಷ್ಟಿ ಇರುತ್ತೆ, ಹುಷಾರು. ವಿಪರೀತ ಕಣ್ದೃಷ್ಟಿ ಇರುತ್ತೆ, ವಿಪರೀತವಾದಂಥ ಶತ್ರುಗಳನ್ನ ಕಟ್ಟಾಕೋತೀರಿ, ಎದುರಾಕೋತೀರಿ. ಹೌದು ಮಕ್ಕಳೇನು, ಒಮ್ಮೆ ಬೆಳೆದು ನೋಡಿ ನಿನ್ನ ಸುತ್ತಮುತ್ತಲಿರುವವರೇ ಸಹಿಸಲಾರರು. ಉಕ್ಕು ಬಿಡುತ್ತೆ. ಅದ ಹಾಗೆ ನೀವೇನ್ ಮಾಡ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಿದ್ದೀರಾ, ನಿಮ್ಮ ವ್ಯವಹಾರ ಏನು, ನಿಮ್ಮ ವ್ಯಾಪಾರ ಏನು, ನಿಮ್ಮ ಉದ್ಯೋಗ ಏನು, ನಿಮ್ಮ ಲಾಭ ಏನು, ನಿಮ್ಮ ನಷ್ಟ ಏನು, ಪಕ್ಕದಲ್ಲಿರೋವರೆಗೂ ಕೂಡ ಕೆಮ್ಮಬೇಡಿ, ಏಳಬೇಡಿ. ಆದಷ್ಟು ಗುಟ್ಟಾಗಿ, ಯಾಕಂದ್ರೆ ಲಗ್ನದಲ್ಲಿ ರಾಹು ಪೀಡ, ಹುಷಾರು. ಅವ್ನು ಬುಧನ್ ತತ್ವ, ನನಗೆ ಗೊತ್ತಾ, ನನಗಿದು ಗೊತ್ತು, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತಿದ್ದೀನಿ, ಇದೆಲ್ಲ ತೋರ್ಸ್ಕೊಳಕ್ ಹೋಗ್ಬೇಡಿ. 10 ರೂಪಾಯಿಗಿದ್ರೆ 4 ಆಣೆ ಅಂತ ತೋರಿಸ್ಕೊಳ್ಳಿ ಅಷ್ಟೇ. ಇದು ಒಂದನ್ನು ಮೈಂಟೈನ್ ಮಾಡಿ. ಬ್ಯೂಟಿಫುಲ್ ವಾರ ಆಗುತ್ತೆ, ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಮಾತೃದೇವೋ ಭವ.